ಪಂಚಾಯಿತಿ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆಗೆ ಇವತ್ತು ಸಾರಿಗೆ ಹಾಗೂ ಮುಜರಾಯಿ ಖಾತೆಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರಿದ್ದಾರೆ. ರಾಜ್ಯದಲ್ಲಿ ಸಾರಿಗೆ ನೌಕರರು ಈಗಾಗಲೇ ಮುಷ್ಕರಕ್ಕೆ ಕೊಟ್ಟಿರುವ ಕರೆ ಮೇ 20 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅದೇ ದಿವಸನೇ ಸಾರಿಗೆ ನೌಕರರು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವೇತನ ಪರಿಷ್ಕರಣೆ ಸೇರಿದಂತೆ ಬೇರೆ ಬೇರೆ ಬೇಡಿಕೆಗಳಿದ್ದಾವೆ. ಕಳೆದ 5-6 ತಿಂಗಳಿನಿಂದ ಬಹಳ ಸುತ್ತಿನ ಮಾತುಕತೆಗಳು ನಡೆದಿದ್ದಾವೆ. ಮುಷ್ಕರದ ಹಾದಿಯನ್ನು ಹಿಡಿದಂಥವರು ವಾಪಸ್ ತೆಗೆದುಕೊಂಡಿದ್ದು ಕೂಡ ನಡೆದು ಹೋಗಿದೆ. ಆದರೆ ಯಾಕೆ ಈ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತಾ ಇಲ್ಲ? ಇನ್ನು ರಾಜ್ಯದಲ್ಲಿರುವಂತಹ ಮುಜರಾಯಿ ದೇವಸ್ಥಾನಗಳ ಅಭಿವೃದ್ಧಿಯ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಅವರು ತೆಗೆದುಕೊಂಡಿರುವಂತಹ ಕೆಲವು ಕ್ರಮಗಳು ಮತ್ತು ಅದಕ್ಕೆ ಎದುರಾಗಿರುವ ಕೆಲವು ಅಡಚಣೆಗಳು ಎಲ್ಲ ವಿಷಯಗಳ ಬಗ್ಗೆ ಕೂಡ ಮಾತಾಡ್ತಾ ಹೋಗ್ತೀನಿ. ರಾಮಲಿಂಗಾರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾರಿಗೆ ನೌಕರರು ಸರ್ಕಾರದ 3 ವರ್ಷದ ಸೆಲೆಬ್ರೇಷನ್ನ ಸಂದರ್ಭದಲ್ಲೇ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ತುಂಬಿದ ದಿವಸನೇ ಅವರ ಮುಷ್ಕರವು ಕೂಡ ನಡೀತಾ ಇದೆ. ನಾವು ಬಸ್ ಓಡಿಸಲ್ಲ ಅಂತ ಹೇಳಿದ್ದಾರೆ. ಕಳೆದ 5-6 ತಿಂಗಳಿಂದ ಬಹಳ ಸೂತ್ರ ಮಾತುಕತೆಗಳು ನಡೆದಿದ್ದಾವೆ. ಆದರೆ ಯಾಕೆ ಇನ್ನೂ ಕೂಡ ಸಮಸ್ಯೆ ಸಂಪೂರ್ಣ ಬಗೆಹರಿಯೋದಕ್ಕೆ ಸಾಧ್ಯ ಆಗಿಲ್ಲ? ನಮ್ಮ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನಲ್ಲಿ 4 ಕಾರ್ಪೊರೇಷನ್ಸ್ ಇದೆ. BMTC, ಕಲ್ಯಾಣ ಕರ್ನಾಟಕ, ವಾಯು ಕರ್ನಾಟಕ ಮತ್ತು KSRTC. ಒಟ್ಟು 1,05,000 ಜನ ನೌಕರರು ಈಗಿದ್ದಾರೆ. ಆಮೇಲೆ ಈ ವೇತನ ಪರಿಷ್ಕರಣೆ ಅನ್ನೋದು ಸರ್ಕಾರದಲ್ಲೂ ಆಗುತ್ತೆ, ಎಲ್ಲ ಇಲಾಖೆಯಲ್ಲೂ ಆಗುತ್ತೆ. ನಮ್ಮ ಕಾರ್ಪೊರೇಷನ್ನಲ್ಲಿ ಸುಮಾರು 4 ವರ್ಷಕ್ಕೊಮ್ಮೆ ಒಂದ್ಸಲಿ ಈ ವೇತನ ಪರಿಷ್ಕರಣೆ ಆಗುತ್ತೆ. ಹೌದು. 2016ರಲ್ಲಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದಾಗ ವೇತನ ಪರಿಷ್ಕರಣೆ ಆಗಿತ್ತು. ಆಮೇಲೆ 4 ವರ್ಷಕ್ಕೊಮ್ಮೆ ಅಂದರೆ 20ರಲ್ಲಿ ಆಗಬೇಕಾಗಿತ್ತು. ಹೌದು. 20ರಲ್ಲಿ ಕರೋನಾ ಆಯಿತು, 21ರಲ್ಲೂ ಕೂಡ ಕರೋನಾ ಆಯಿತು. ಆಗ ಸರ್ಕಾರ ಮಾಡೋಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಆಗ ಬೊಮ್ಮಾಯಿ ಅವ್ರ ಸರ್ಕಾರ ಈ ಕರೋನಾ ಸಂದರ್ಭದಲ್ಲಿ ತೀರಾ ಇಕ್ಕಟ್ಟಿಗೆ ಸಿಗಾಕೊಂಡಿದ್ರು ಸಂಸ್ಥೆಗಳು. ಆಗ ಸ್ಯಾಲ್ರೀಸ್ಗೂ ದುಡ್ಡು ಕೊಟ್ಟರು, ಮತ್ತು ಬಸ್ ಪರ್ಚೇಸ್ಗೂ ಕೂಡ ಕೊಟ್ಟಿದ್ದರು ಅವರು. ಆಮೇಲೆ ನಮಗೆ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲನೂ ಇತ್ತು. ಓಕೆ. ಆಮೇಲೆ ಈ ವೇತನ ಪರಿಷ್ಕರಣೆ 20ರಲ್ಲಿ ಆಗಬೇಕಾಗಿರೋದು 17/3/23ರಲ್ಲಿ ತೀರ್ಮಾನ ತಗೊಂಡ್ರು. ಮಾರ್ಚಲ್ಲಿ ತಗೊಂಡ್ರು. ಅದೇನು ಮಾಡಿದ್ರು, ಆ ತೀರ್ಮಾನವನ್ನು ಪ್ರಾಸ್ಪೆಕ್ಟಿವ್ ಮಾಡಿಬಿಟ್ರು. ಓಕೆ. ಪ್ರಾಸ್ಪೆಕ್ಟಿವ್ ಅಂದರೆ 1/4/23ರಿಂದ ಜಾರಿ ಬರುತ್ತೆ ಅಂತ ಮಾಡಿದ್ರು. ಅಷ್ಟೊತ್ತಿಗೆ ರಾಜ್ಯದಲ್ಲಿ ಚುನಾವಣೆ ಆಮೇಲೆ ಘೋಷಣೆ ಆಯಿತು. ಆಮೇಲೆ ನಮ್ಮ ಸರ್ಕಾರ ಬಂತು. ಇವರು ಯೂನಿಯನ್ ಲೀಡರ್ಸ್ ವಾದ ಏನು ಅಂದರೆ ಇದು ರೆಟ್ರಾಸ್ಪೆಕ್ಟಿವ್ ಇರಬೇಕು ಅಂತ. ರೆಟ್ರಾಸ್ಪೆಕ್ಟಿವ್ ಇರಬೇಕು ಅಂದರೆ 1/4/20ರಿಂದ ಇರಬೇಕು ಅಂತ ಇವ್ರ ವಾದ. ಓಕೆ. ಆಗಿನ ಸರ್ಕಾರ 1/4/23 ಅಂತ ಮಾಡೋಗಿದ್ರು. ಇದು ಮುಖ್ಯಮಂತ್ರಿಗಳ ಜೊತೆ ಮತ್ತು ನಮ್ಮ ಜೊತೆ ಚರ್ಚೆ ಮಾಡಿದಾಗ ಅವ್ರ ವಾದ ಅವ್ರದ್ದು, ಸರ್ಕಾರದ ವಾದ ಸರ್ಕಾರ, ಈಗೆಲ್ಲ ಕೊನೆಗೆ ಆಮೇಲೆ ನಾನೇ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಕೆಲವು ಲೀಡರ್ಸ್ ಹತ್ರ ಮಾತಾಡಿದೆ. ನಾನು ಹೇಳೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರು ಇಲ್ಲ ಅಂತ ಹೇಳ್ಬೋದು. ಈಗ ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಅದ್ರ ಬಗ್ಗೆ ಒಂದು ಅಮ್ಕಬಲ್ಲಾಗಿ ನೀವೊಂದು ಹೆಜ್ಜೆ ಮುಂದೆ ಬನ್ನಿ, ನಾನೊಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತೇಳಿ ಮಾತಾಡಿ 1/4/25ಕ್ಕೆ ವೇತನ ಪರಿಷ್ಕರಣೆ ಅಂತ ತೀರ್ಮಾನ ಮಾಡಿ, ಆಮೇಲೆ 26 ತಿಂಗಳು ಹಿಂಬಾಕಿ ಕೊಡೋದು ಅಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ಅವ್ರು ಯಾಕೋ ಒಪ್ಪಲಿಲ್ಲ. ಇಲ್ಲ, ನಮಗೆ 1/4/20ರಿಂದನೇ ಆಗಬೇಕು, 38 ತಿಂಗಳದು ಕೊಡಬೇಕು ಅಂತ ಅವರೀಗ ಹೋರಾಟ ಮಾಡ್ತಾಯಿದ್ದಾರೆ. ಮತ್ತು ನಮ್ಮದು ಕೂಡ 3 ವರ್ಷದ ಒಂದು ಸಮಾವೇಶ ಇದೆ 20ನೇ ತಾರೀಕು. ಅವರೇನೋ ಸ್ಟ್ರೈಕ್ ಮಾಡ್ತೀವಿ. 2023ರಲ್ಲಿ ಅವರು ಏನು ಘೋಷಣೆ ಮಾಡಿದ್ದಂತಹ ವೇತನ ಪರಿಷ್ಕರಣೆ ಅವತ್ತಿಂದ ಜಾರಿ ಆಗಿದೆಯಾ? 1/4/2023 ಅವರೇನು ಮಾಡಿದ್ರು, ಹೈಕ್ 1/4/23ಕ್ಕೆ ಘೋಷಣೆ ಮಾಡಿದ್ರು. ಹೌದು. ಅವರು ಹಣ ಆಗ ಬಿಡುಗಡೆ ಮಾಡ್ಬೋದಿತ್ತು. ಆದರೆ ಚುನಾವಣೆ ಇತ್ತು ಅಂತ ಬಿಡುಗಡೆ ಮಾಡಲಿಲ್ಲ ಅಂತ ನಾನಂತೂ ಅಂದ್ಕೊಳ್ತೀನಿ. ಮತ್ತು ಬಡ್ಜೆಟಲ್ಲೂ ಪ್ರಾವಿಷನ್ನು ಮಾಡಿರಲಿಲ್ಲ. ಅಷ್ಟೊತ್ತಿಗೆ ಬಡ್ಜೆಟ್ ಮುಗಿದೋಗಿತ್ತು ಅನಿಸುತ್ತೆ. ಒಟ್ಟಿನಲ್ಲಿ ಬಡ್ಜೆಟ್ಟು ಪ್ರಾವಿಷನ್ ಮಾಡಿರಲಿಲ್ಲ. ಆ ಹಣ ಮತ್ತು ಒಂದು 4,000 ಕೋಟಿ ಸಾಲ ಇಟ್ಟು ನಮಗೆ ಬಿಟ್ಟೋಗಿದ್ದರು. ಮತ್ತು ಆಗಿನ ಪರಿಸ್ಥಿತಿ ಹೇಗಿತ್ತಂದರೆ, ಈ ಕರೋನಾ ಬಂದು ಭಾಳ ತೀರಾ ಸಂಕಷ್ಟದಲ್ಲಿತ್ತು ಸಂಸ್ಥೆಗಳು.
ಬಸ್ಸಸ್ಸು ಕೊಂಡ್ಕೊಂಡಿರಲ್ಲ 4 ವರ್ಷಗಳ ಕಾಲ. ಆಮೇಲೆ ನಾವು ಈಗ ಬಂದು ಸುಮಾರು 7,800 ಬಸ್ಸು ನಮ್ಮ ಒಂದು ಪೀರಿಯಡಲ್ಲೇ ತೊಗೊಂಡಿದ್ದೀವಿ. ಆದರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಆರೋಪವನ್ನು ಮಾಡಿದ್ದಾರೆ ಈ ವೇತನ ಪರಿಷ್ಕರಣೆ ವಿಚಾರದಲ್ಲಿ. ಶಕ್ತಿ ಯೋಜನೆಯಿಂದಾಗ್ಲೇ ಸರ್ಕಾರದ ಕಾಂಗ್ರೆಸ್ನ ಬಹಳ ಜನಪ್ರಿಯವಾಗಿರುವ ಶಕ್ತಿ ಯೋಜನೆಯ ಕಾರಣದಿಂದಾಗಿಯೇ ನಿಗಮಗಳು ನಿಶ್ಶಕ್ತಗೊಂಡಿದ್ದಾವೆ, ಅದರಿಂದಾಗಿ ನಿಮಗೆ ವೇತನ ಪರಿಷ್ಕರಣೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತ ಹೇಳ್ತಾರೆ. ಇದು ಹಾಗಾಗಿ ಈ ಆರೋಪಕ್ಕೆ ಏನು ಹೇಳ್ತೀರಿ? ಆಮೇಲೆ ನಮ್ಮ ಪೀರಿಯಡಲ್ಲಿ ಶಕ್ತಿ ಬಂತು, ನಿಶ್ಶಕ್ತಿ ಆಯಿತು ಅಂತ ಅಶೋಕ್ ಅವರು ಹೇಳ್ತಾರೆ, BJP ನಾಯಕರು ಹೇಳ್ತಾರೆ. ಅವ್ರ ಕಾಲದಲ್ಲಿ ಶಕ್ತಿ ಇರಲಿಲ್ವಲ್ಲ, ಶಕ್ತಿ ಕಾರ್ಯಕ್ರಮ ಅವ್ರ ಕಾಲದಲ್ಲಿ ಇರಲಿಲ್ಲ. ಯಾಕೆ 4,000 ಕೋಟಿ ಸಾಲ ಬಿಟ್ಟು ಹೋದ್ರಿ? ಆಮೇಲೆ 8 ತಿಂಗಳ ಕಾಲ ವೇತನ ಪರಿಷ್ಕರಣೆ ನೀವು ಮಾಡಿ ಹಣ ಯಾಕೆ ಕೊಡದೆ ಹೋದ್ರಿ? ಇದು ನನ್ನ ಪ್ರಶ್ನೆ ಅವರಿಗೆ. ಆಮೇಲೆ ನಾವು ಈ ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಮಾಡಿದಾಗ ಇದು ಸುಮ್ಮನೆ ಚುನಾವಣೆಗೋಸ್ಕರ ಘೋಷಣೆ ಮಾಡಿದ್ದಾರೆ, ಇವರು ಮಾಡೋದಿಲ್ಲ ಅಂತಲೇ ಹೇಳ್ತಾಯಿದ್ರು. ಹೌದು, ಇವನ್ ಬೊಮ್ಮಾಯಿಯವರು ಒಂದು ತಿಂಗಳಾದ ತಕ್ಷಣ ಒಂದು ಕಾಮೆಂಟ್ ಮಾಡಿದ್ರು, ಚೀಫ್ ಮಿನಿಸ್ಟರ್ ಆಗಿದ್ದವರು, ಬಸ್ ಡೀಲಲ್ಲಿ ಇಲ್ಲದೆ ಬಸ್ಸುಗಳೆಲ್ಲ ಅಂದರೆ ಅಲ್ಲಿ ನಿಂತು ಹೋಗ್ಬಿಡುತ್ತೆ ಅಂತೆಲ್ಲ ಕೂಡ ಟೀಕೆ ಮಾಡಿದರು. ಆದರೂ ಕೂಡ 4 ವರ್ಷ ಅವರು ಬಸ್ಸಸ್ಸೇ ತೊಗೊಂಡಿರಲಿಲ್ಲ, ಒಂದು ಬಸ್ಸು ತೊಗೊಂಡಿರಲಿಲ್ಲ. ಆಮೇಲೆ ರಿಕ್ರೂಟ್ಮೆಂಟು ಮಾಡಿರಲಿಲ್ಲ 4 ವರ್ಷ. ನಾವು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ, 1,450ಕ್ಕಿಂತಲೂ ಹೆಚ್ಚು ಜನಕ್ಕೆ ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಟ್ವಿ. ಆಮೇಲೆ ಇನ್ನೂ ನಮ್ಮ ನೌಕರರಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದೀವಿ. ಈಗ ಅವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ನಿಲುವಂತೂ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೀವಿ, 26 ತಿಂಗಳ ಕಾಲ ಹಿಂಬಾಕಿ ಮತ್ತು 1/4/25 ವೇತನ ಪರಿಷ್ಕರಣೆ ಅಂತ ನಾವು ಹೇಳಿದ್ದೀವಿ. ಅವರು ಅದಕ್ಕೆ ನಾವು ಒಪ್ಪೋದಿಲ್ಲ, ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೋ. ಆದರೆ ಈಗ ಹಿಂದಿನ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿಲ್ಲ ನಿಜ, ಆದರೆ ಸರ್ಕಾರಗಳು ಅನ್ನುವಂಥದ್ದು ಒಂದು ನಿರಂತರವಾಗಿ ನಡೆಯುವಂಥ ವ್ಯವಸ್ಥೆ. ಹೀಗಿರುವಾಗ ನಮಗೆ ಬೇಕಾಗಿರೋದು ನಮ್ಗೆ ಕೊಡಬೇಕು ಅನ್ನುವಂಥದ್ದು ಸಾರಿಗೆ ನೌಕರರ ಒಂದು ವಾದ. ಎರಡನೇದು, ಅವರ ಈ ಎಲ್ಲ ಸಿಟ್ಟು ಕೂಡ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರ ವಿರುದ್ಧ ವ್ಯಕ್ತವಾಗ್ತಾ ಇರುತ್ತೆ. ನೀವು ಕೊಡ್ತಾ ಇಲ್ಲ, ನಿಮ್ಮ ಕಾರಣದಿಂದ ಕೊಡ್ತಾ ಇಲ್ಲ. ಎಷ್ಟು ಮಟ್ಟಿಗೆ ನೀವು ಸಾರಿಗೆ ನೌಕರಿಗೆ ಈ ವಿಚಾರದಲ್ಲಿ ಏನನ್ನ ಮನವರಿಕೆ ಮಾಡಿಕೊಡ್ತೀರಿ? ಸಾರಿಗೆ ನೌಕರರಿಗೆ ನಾನು ಹಿಂದೆ ಸಾರಿಗೆ ಸಚಿವನಾಗಿದ್ದಾಗ ಈಗಲೂ ಕೂಡ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ. ಇದಕ್ಕಿಂತಲೂ ಮೇಲೆ ಬೇಕಾದ್ರೆ ಮುಖ್ಯಮಂತ್ರಿಗಳು ಸಹಾಯ ಮಾಡಬೇಕಷ್ಟೇ. ನನಗೆ ನನ್ನ ಕೈಯಲ್ಲಿ ಏನು ಎಫರ್ಟ್ಸ್ ಆಗಬೇಕೋ ನಾನು ಮಾಡಿದ್ದೀನಿ. ಅದು ಎಲ್ಲರಿಗೂ ಗೊತ್ತು, ಯೂನಿಯನ್ ಲೀಡರ್ಸ್ಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಇದಕ್ಕೆ ಮೇಲೆ ಏನಾದರೂ ಕೊಟ್ಟು ಸರ್ಕಾರ ಹಣ ಕೊಟ್ಟರೆ ನಾವು ಮಾಡ್ಬೋದೇ ಹೊರತು ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡಿದ್ದೀನಿ. ಅದೇ ಸರ್ಕಾರದಿಂದ ಕೊಡುವಂಥ ಪ್ರಾವಿಡೆನ್ಸ್ ಎಷ್ಟು ಮಟ್ಟಿಗೆ ಇದೆ ಈಗ ಈ ಹಂತದಲ್ಲಿ? ಈಗಲೂ ಕೂಡ ಹಿಂದೆ BJP ಸರ್ಕಾರದ ಬಿಟ್ಟೋಗಿರ್ತಕ್ಕಂಥದ್ದು ಎಲ್ಲ ಈಗಲೂ 7,000 ಕೋಟಿ ಸಾಲ ಇದೆ. ನಾನು ಹಿಂದೆ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ನಾನು ಅಧಿಕಾರ ಬಿಟ್ಟುಕೊಟ್ಟಾಗ ಏನೋ ಕ್ಯಾಶುವಲ್ಲಾಗಿ ಲೋನ್ಸ್ ತೊಗೊಂಡಿರ್ತಾರಲ್ಲ ಬಸ್ಸುಗಳಿಗೆ, ಅಷ್ಟು ಬಿಟ್ಟರೆ 400 ಕೋಟಿ ಏನು ಸಾಲನೇ ಇರಲಿಲ್ಲ ಆಗ, ಸಾಲನೇ ಇರಲಿಲ್ಲ ಆಗ. ಮತ್ತು ಎಲ್ಲಿ ಒಳ್ಳೆ ಸುಸ್ಥಿತಿನಲ್ಲಿತ್ತು. ನಮ್ಮ ಬಸ್ಸುಗಳು ನಿಗಮಗಳು ದುಸ್ಥಿತಿಗೆ ಹೆಂಗೆ ಹೋಯಿತು? ನಮ್ಮ ಕರೋನಾ ಸಂದರ್ಭ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, BJP ಸರ್ಕಾರ ಅಥವಾ BJP ಆಡಳಿತ ಬ್ಲೇಮ್ ಮಾಡಲ್ಲ. ಕರೋನಾ ಸಂದರ್ಭದಲ್ಲಿ ಈ ಥರ ಆಯಿತು ಅಷ್ಟೇ. ಆದರೆ ಈಗ 12.5% ನೀವು ಹೇಳ್ತಾ ಇದ್ರಿ, 25% ನಮ್ಗೆ ಕೊಡಬೇಕು ಅಂತ ಅವರು ವೇತನ ಪರಿಷ್ಕರಣೆಯನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ಇನ್ನೂ ಒಂದು ಮಾತನ್ನು ಅವ್ರು ಹೇಳ್ತಿದ್ದಾರೆ, ಓಕೆ ನಿಮ್ಮ ಜೊತೆ ಮಾತುಕತೆ ನಡೆಸ್ತೀವಿ, 25 ಬೇಡ, ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಆದರೂ ಕೂಡ ಮಾತಾಡೋಣ ಅಂತ ಹೇಳಿ ಇದನ್ನು ಎಷ್ಟು ಮಟ್ಟಿಗೆ ಬೇಕಾದಷ್ಟಲ್ಲಿ ಮಾತಾಡಿದ್ದೀವಿ. ಓಕೆ, ನಾನಂತೂ ಅವ್ರ ಪರನೇ ವಾದನೂ ಮಾಡಿದ್ದೀನಿ ಮೀಟಿಂಗ್ಸಲ್ಲಿ, ಅದು ಅವ್ರಿಗೂ ಚೆನ್ನಾಗಿ ಗೊತ್ತು. ಆಮೇಲೆ ಮೊದಲು ಅಧಿಕಾರಿಗಳ ಮಟ್ಟದಲ್ಲಿ ಮೀಟಿಂಗ್ಸ್ ಆಗುತ್ತೆ. ನಮ್ಮ ಅಧಿಕಾರಿಗಳು ಅವರ ಹಣಕಾಸಿನ ಪರಿಸ್ಥಿತಿ, ಸಂಸ್ಥೆಗಳ ಹಣಕಾಸಿನ ಪರಿಸ್ಥಿತಿ ನೋಡಿಕೊಂಡು ಅವ್ರು 7% ಮೇಲೆ ನಮ್ಗೆ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಹತ್ತತ್ರ ಈಗ 700 ಚಿಲ್ಲರೆ ಕೋಟಿ ಬೇಕು ಒಂದು ವರ್ಷಕ್ಕೆ. ಆಮೇಲೆ ನಾನು ಕೂತು ಮಾತಾಡಿ 12.5%ಗೆ CM ಅವ್ರ ಹತ್ರ ಮಾತಾಡಿ 12.5% ಕೊಡ್ತೀವಿ ಅಂತ ಹೇಳಿದ್ವಿ. ಇಷ್ಟಕ್ಕೇ 750 ಕೋಟಿ ಬೇಕು ಒಂದು ವರ್ಷಕ್ಕೆ. ಅಂದರೆ ಒಂದು 4 ವರ್ಷಕ್ಕೆ ನಮಗೆ 3,000 ಕೋಟಿ ಬೇಕಾಗುತ್ತೆ. ಇನ್ನೂ 7,000 ಕೋಟಿ ಬಾಕಿ ಇದೆ, ಸಾಲ ಇದೆ, ಸಾಲಗಳಿದೆ. ಈ ಸಾಲಕ್ಕೂ ಶಕ್ತಿ ಯೋಜನೆಗೂ ಸಂಬಂಧ ಏನು ಅಂತೇಳಿ? ಯಾಕಂದರೆ ಶಕ್ತಿಯಿಂದಾಗಿ ನಿಶಕ್ತಿ ಆಗ್ತಾ ಇದೆ ಅಂತಂದರೆ ಸರ್ಕಾರ ಹಾಗಾದರೆ ಶಕ್ತಿ ಯೋಜನೆ ಹಣವನ್ನು ತುಂಬ್ತಾ ಇಲ್ವಾ, ತುಂಬ್ತಾ ಇದೆಯಾ? ಇಲ್ಲ, ಶಕ್ತಿಗೂ ಮತ್ತು ನಮ್ಮ ಸಂಸ್ಥೆಯ ಹಣಕಾಸಿನ ವ್ಯವಹಾರಕ್ಕೂ ಯಾವ ಸಂಬಂಧನೂ ಇಲ್ಲ. ಶಕ್ತಿಯಿಂದ ಆ್ಯಕ್ಚುಯಲ್ಲಾಗಿ ನಮಗೆ ಶಕ್ತಿ ತುಂಬಿದೆ.
ಆಮೇಲೆ ನಮಗೆ ಅಧಿಕಾರ ವಹಿಸ್ಕೊಂಡಂಥ ಸಂದರ್ಭದಲ್ಲಿ ನಮಗೇನಾಗಿತ್ತು 4,000 ಕೋಟಿ ಸಾಲ ಬಿಟ್ಟೋಗಿದ್ರು. ಬಸ್ಸಸ್ಸು ತೊಗೊಂಡಿರಲಿಲ್ಲ. ನಾವು ಬಂದಮೇಲೆ 7,800 ಬಸ್ ತೊಗೊಂಡ್ವಿ. ರಿಕ್ರೂಟ್ಮೆಂಟು ಮಾಡಿರಲಿಲ್ಲ 4 ವರ್ಷ. ನಾವು 9,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ವಿ. ಆಮೇಲೆ 1,450 ಜನ ಅನುಕಂಪದ ಆಧಾರದ ಮೇಲೆ ತೊಗೊಂಡ್ವಿ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಹೋದ ವರ್ಷ 2,000 ಬಸ್ಸಿಗೆ ದುಡ್ಡು ಕೊಟ್ಟರು. ಈ ವರ್ಷ 1,000 ಬಸ್ ತೊಗೊಳಕ್ಕೆ ದುಡ್ಡು ಕೊಟ್ಟರು. ಅದ್ರ ಹಿಂದೆ 7,800 ಬಸ್ ತೊಗೊಳೋದಕ್ಕೂ ಕೂಡ ಅವರೇ ಹಣ ಸಹಾಯ ಮಾಡಿದ್ದು. ನಮ್ಮಲ್ಲಿ ಸಂಸ್ಥೆಯಲ್ಲಿ ದುಡ್ಡಿರಲಿಲ್ಲ ನಮಗೆ. ಅದರಿಂದ ರಾಜಕೀಯ ಕಾರಣಕ್ಕೋಸ್ಕರ ವಿಪಕ್ಷದವರು ಟೀಕೆ ಮಾಡ್ತಾರೆ. ಆದರೆ ಈ ಇನ್ನೊಂದು ಭಾಳ ಮುಖ್ಯವಾದ ಬೇಡಿಕೆ ಸಾರಿಗೆ ನೌಕರರಿರುವಂಥದ್ದು ನಮಗೆ 38 ತಿಂಗಳ ಹಿಂಬಾಕಿ ಕೊಡಬೇಕು ಅಂತೇಳಿ ಸರ್ಕಾರ ಹೇಳ್ತಿದೆ. ನೀವು ಹೇಳ್ತಾ ಇದ್ರಿ 26 ತಿಂಗಳದ್ದು ಹಿಂಬಾಕಿ ಕೊಡ್ತೀವಿ ಅಂತಕೊಂಡು. ಇಲ್ಲ, ನಮಗೆ ಇನ್ನೂ ಆ ಹೆಚ್ಚುವರಿ 12 ತಿಂಗಳದನ್ನು ಕೊಡಲೇಬೇಕು. ಇತರೆ ಅನೇಕ ಬೆನಿಫಿಟ್ಸ್ ನಮಗೆ ಸಿಗಬೇಕಾಗಿರೋದು ಕೂಡ ನಿಗಮಗಳ ಮೂಲಕವಾಗಿ ಸಿಗ್ತಾ ಇಲ್ಲ. ಅದು ಡೈಲಿ ಅಲವೆನ್ಸ್ ಹಿಡಿದು ಪ್ರತಿಯೊಂದರಲ್ಲೂ ಕೂಡ ತೊಂದರೆ. ಅಲೋಯನ್ಸಸ್ಸು ಬೇರೆ ಅಂಥದ್ದು ಯಾವುದು ಕೂಡ ಬಾಕಿ ಇಲ್ಲ. ಬೇರೆ ಯಾವುದು ಆ ಥರದ್ದು ಯಾವುದು ಬಾಕಿ ಇಲ್ಲ. ಆಮೇಲೆ 38 ತಿಂಗಳು ಕೊಡಬೇಕಾಗಿತ್ತು. ಅದರಲ್ಲಿ 26 ತಿಂಗಳು ಕೊಡೋದು ಅಂತ ತೀರ್ಮಾನ ಆಗಿದೆ. ಯಾಕೆಂದರೆ ಕರೋನಾ ಸಂದರ್ಭದಲ್ಲಿ ಆಗಿನ ಸರ್ಕಾರ ಸುಮಾರು 7,000 ಕೋಟಿ ಕೊಟ್ಟಿದ್ದರು. ಈ ಸ್ಯಾಲ್ರೀಸ್ಗೆ ಕೊಟ್ಟಿದ್ದರು. ಡೀಸೆಲ್ಗೆ, ನಾನು ಆಗಲೇ ಬಸ್ಸಸ್ ಅಂತ ಹೇಳಿದೆ, ಡೀಸೆಲ್ಗೂ ಕೂಡ ದುಡ್ಡಿರಲಿಲ್ಲ ಆಗ ಆ ಪರಿಸ್ಥಿತಿ ನೋಡಿಕೊಂಡು ಬೊಮ್ಮಾಯಿಯವರು 1/4/23 ಅಂತ ಅವ್ರು ತೀರ್ಮಾನ ಮಾಡಿರೋ ಅಂತ ನಾನು ಗೆಸ್ ಮಾಡ್ತೀನಿ. ಅವರು ಸಹಾಯ ಮಾಡಿದ್ದಾರೆ. ಡೀಸೆಲ್ಗೆ ಹಣ ಕೊಟ್ಟಿದ್ದು. ಡೀಸೆಲ್ ಹಣ ಕೊಡದೇ ಇದ್ದರೆ, ಸ್ಯಾಲ್ರೀಸ್ಗೆ ಹಣ ಕೊಡದೇ ಇದ್ದರೆ ಸಂಸ್ಥೆನ ಇನ್ನೂ ಕೆಟ್ಟ ಪರಿಸ್ಥಿತಿಗೆ ಬರ್ತಿತ್ತು. ಬಟ್ ಈಗ ಒಂದು ವೇಳೆ ಇಲ್ಲ ನಾವು ಬಸ್ ಓಡಿಸೋದೇ ಇಲ್ಲ, ಮನೇಲಿ ಕೂತ್ಕೊಳ್ಳಿ ಅಂತೇಳಿ ಡ್ರೈವರ್ ಮತ್ತು ಕಂಡಕ್ಟರ್ಗಳಿಗೆ ಹೇಳಿದ್ದಾರೆ. ಮೇ 20ನೇ ತಾರೀಕಿಂದ ಮನೇಲಿ ಕೂತ್ಕೊಳ್ಳಿ, ನೀವು ಯಾರು ಕೂಡ ಬರಬೇಡಿ ಅಂತ ಹೇಳಿದ್ದಾರೆ. ಹಂಗಾದ್ರೆ ಅವತ್ತಿಗೆ ಬಸ್ ಓಡಿಸ್ತೀರಿ? ಇವತ್ತೇನು ಮಾತಾಡೋದಿಲ್ಲ. ಬಸ್ ಓಡಿಸ್ತೀರಿ ಅನ್ನೋ ವಿಶ್ವಾಸ ಇವತ್ತೇನು ನಾನು ಕಾಮೆಂಟ್ ಮಾಡಲ್ಲ. ಅಂದರೆ ಪ್ರಯಾಣಿಕರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತಲ್ಲ. ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತೀವಿ. ಅಂದರೆ ಬಸ್ಗಳು ಓಡ್ತವೆ ಅವತ್ತು. ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು. ಆದರೆ ಅದರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. 19ನೇ ತಾರೀಕಿಗೆ ತುಮಕೂರಿನಲ್ಲಿ ನಿಮ್ಮ ಸಮಾವೇಶ ಇದೆ. ಅದಕ್ಕೆ ಕೂಡ ನಾವು ಕಪ್ಪು ಬಾವುಟ ಪ್ರದರ್ಶಿಸ್ತೀವಿ, ಅವತ್ತು ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿದರೆ, ನಮಗೆ ಹೆದರ್ಕೊಂಡೇ ಇವರು ಒಂದು ದಿವಸ ಮೊದಲು ಮಾಡ್ತಾ ಇದ್ದಾರೆ ಅಂತ. ಆ ರೀತಿಯಾಗಿ ಏನಾದರೂ ನಿರ್ಧಾರ ಆಯಿತು? ಹೆದರ್ಕೊಂಡು ಸಮಾವೇಶನ ಹಿಂದಕ್ಕೆ ಹಾಕೋಕ್ಕಾಗತ್ತಾ? ಯಾವುದೇ ಸರ್ಕಾರ ಹೆದರಿದ್ರೆ ಸರ್ಕಾರನೇ ಅಲ್ಲ. ಅದು ಹೆದರಿದ್ರೆ ಸರ್ಕಾರನೇ ಅಲ್ಲ. ಹೆದರಿ ಮುಂದಕ್ಕೆ ಹಾಕಲ್ಲ. ಅಲ್ಲೇನು ಪರಮೇಶ್ವರ್ ಅವರು ನಾನಾ ಕಾರಣಗಳಿಂದ ಅವರು ಪ್ರೀಪೋನ್ ಮಾಡಿದ್ದಾರೆ. ನಮ್ಮ ಈ ಸ್ಟ್ರೈಕ್ಗೂ ಅದಕ್ಕೇನು ಸಂಬಂಧ ಇಲ್ಲ. ಆದರೆ ಸರ್ಕಾರ, ನೀವು ಸಾರಿಗೆ ಸಚಿವರಾಗಿ ಸುದೀರ್ಘ ಅವಧಿಯನ್ನು ಬಹುಶಃ ಕರ್ನಾಟಕ ಸರ್ಕಾರದಲ್ಲಿ ಸುದೀರ್ಘ ಅವಧಿಯ ಅಂದರೆ 2 ಸರ್ಕಾರಗಳ ಅವಧಿಯಲ್ಲಿ ಸಾರಿಗೆ ಮಂತ್ರಿಯಾಗಿ 4 ವರ್ಷ, ಈಗ ಆಲ್ಮೋಸ್ಟ್ 3 ವರ್ಷ ಆಯಿತು. ಇನ್ನೊಂದು ತಿಂಗಳಾಯಿತು ಅಂದರೆ ಇನ್ನೊಂದು 15 ದಿವಸ ಆಯಿತು ಅಂದರೆ 3 ವರ್ಷ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಸಾರಿಗೆ3 ಕೂಡ ತಾವು ಕೆಲಸ 20ಕ್ಕೆ ಸರ್ಕಾರಕ್ಕೆ 3 ವರ್ಷ, ನೀವು ಮಂತ್ರಿಯಾಗಿ ಇನ್ನೂ ಒಂದು 10 ದಿವಸದಲ್ಲಿ ಅದು ಅಧಿಕಾರ ತೆಗೆದುಕೊಂಡು ಇದೆಲ್ಲ ಆಗುವಾಗ 3 ವರ್ಷ ಆಗೋಯ್ತು. ಈ ಹಂತದಲ್ಲಿ ನೀವು ಕಂಡುಕೊಂಡಂಗೆ ಸಾರಿಗೆ ನೌಕರರಿಗೆ ಅಥವಾ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳು, ಈ ಸಮಸ್ಯೆಗಳನ್ನ ಅಡ್ರೆಸ್ ಮಾಡೋಕ್ಕೆ, ಯಾಕಂದರೆ ಸ್ಯಾಲ್ರಿ ಇದು ಪರಿಷ್ಕರಣೆ ಆಗಬೇಕು, ಅವ್ರ ಡಿಮ್ಯಾಂಡ್ ಇದು ಒಂದು ಭಾಗ. ಇದರ ಹೊರತಾಗಿ ಅವರು ಎದುರಿಸ್ತಾ ಇರುವಂಥ ಸಮಸ್ಯೆಗಳನ್ನು ಒಬ್ಬ ಸಚಿವರಾಗಿದ್ದುಕೊಂಡು ನೀವು ಅದನ್ನು ಹೇಗೆ ಗಮನಿಸ್ತಾ ಹೋಗಿದ್ದೀರಿ? ಅದಕ್ಕೆ ಹೇಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನವನ್ನು ಮಾಡಿದ್ರಿ? ಯಾಕಂದರೆ ಅನೇಕ ಸಮಯ ಈಗ ಡೆತ್ ಆಗುತ್ತೆ, ಅವರು ಡ್ಯೂಟಿಯಲ್ಲಿರುವ ಸಂದರ್ಭದಲ್ಲಿ ಡೆತ್ ಆಗುತ್ತೆ, ಅವ್ರಿಗೆ ಕೊಡ್ತಾ ಇರುವಂಥ ಪರಿಹಾರದ ವಿಚಾರಗಳಿರ್ಬೋದು, ಅಥವಾ ಅವ್ರಿಗೆ ಅನುಕಂಪದ ಆಧಾರದಲ್ಲಿ ಕೆಲಸ ಕೊಡಿಸೋದಕ್ಕಿರುವಂತಹ ವಿಳಂಬ ಆಗ್ತಾ ಹೋಗುತ್ತೆ, ಅವ್ರ ಕುಟುಂಬದ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳು ಇರ್ತಾರೆ. ಏಜನ್ನು ಎಲ್ಲ ಫ್ಯಾಮಿಲಿ ಒಂದೇ ಥರ ಅಂತೂ ಒಂದೇ ಮಾಡೆಲ್ ಅಂತೂ ಇರೋದಿಲ್ಲ. ಇದಕ್ಕೆ ಯಾವ ರೀತಿಯಂಥ ಪರಿಹಾರಗಳನ್ನು ನಿಮ್ಮ ಈ ಅವಧಿಯಲ್ಲಿ ಹುಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ನಿಮಗೆ? ಈ ಅವಧಿ ಅಂತಲ್ಲ, ಇವನ್ ಹಿಂದಿನ ಅವಧಿಯಲ್ಲೂ ಕೂಡ ಈ ನೋಡಿ 4 ವರ್ಷ ನಾನಾ ಕಾರಣಗಳಿಂದ ನಾನು ಅವ್ರನ್ನ ಬ್ಲೇಮ್ ಮಾಡೋಕ್ಕೋಗಲ್ಲ. ಅನುಕಂಪದಾದ ಮೇಲೆ ಕೆಲಸಗಳು ನಿಲ್ಲಿಸ್ಬಿಟ್ಟಿದ್ರು. ನಾನು ಬಂದಮೇಲೆ 1,450 ಜನ ಕೊಟ್ಟಿದ್ದೀವಿ. ಈಗ ಆಕ್ಸಿಡೆಂಟ್ಸ್ ಆಗಿ ತೀರೋಗ್ತಾರೆ, ಅಥವಾ ಆನ್ ಡ್ಯೂಟಿ ಅಥವಾ ಆಫ್ ಡ್ಯೂಟಿ. ತೀರೋದಂಥ ಸಂದರ್ಭದಲ್ಲಿ ಅವರು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೋಬೇಕಾಗಿತ್ತು. ಈಗ ನಾವೇನು ಮಾಡಿದ್ದೀವಿ, 1 ಕೋಟಿ ರೂಪಾಯಿ ಅಷ್ಟು ಇವನು ಮಿಲ್ಟ್ರಿನಲ್ಲೂ ಕೊಡಲ್ಲ, 60 ಲಕ್ಷ ಕೊಡ್ತಾರೆ ಅಷ್ಟೇ. ಸರ್ವೀಸಲ್ಲಿದ್ದಾಗ ಸತ್ತರೆ, ಅವರು ಕೆಲಸದಲ್ಲಿ ಇಲ್ಲದೇ ಇದ್ದಾಗ ಎಲ್ಲನ ಬೇರೆ ಕಡೆ ಆಕ್ಸಿಡೆಂಟ್ ಆದರೆ ಇನ್ನೂ ಭಾಳ ಕಡಿಮೆ.
ನಾವು 1 ಕೋಟಿ ರೂಪಾಯಿ ಕೊಡ್ತಾ ಇದ್ದೀವಿ. ಒಂದು ಸಂಸ್ಥೆನಲ್ಲಿ 1.5 ಕೋಟಿ ಕೊಡ್ತಾ ಇದ್ದೀವಿ. ಹ್ಮ್. ಈವನ್ ನಮ್ಮ ಎಂಪ್ಲಾಯೀಸು ಸರ್ವಿಸಲ್ಲಿದ್ದಾಗ ತೀರೋಗ್ತಾರಲ್ಲ ಬೇರೆ ಬೇರೆ ಕಾಯಿಲೆಗಳಿಂದ, ಅವ್ರಿಗೆ ಮಾಮೂಲಿ ಅವ್ರಿಗೇನು ಬೆನಿಫಿಟ್ಸ್ ಇರುತ್ತೋ ಅದ್ರ ಜೊತೆಗೆ 10 ಲಕ್ಷ ರೂಪಾಯಿ ಅಡಿಷ್ನಲ್ ಆಗೂ ಕೂಡ ಕೊಡ್ತಾ ಇದ್ದೀವಿ. ಆಮೇಲೆ ಹೆಲ್ತ್ ಚೆಕಪ್ಪು, ಜಯದೇವ ಹಾಸ್ಪಿಟಲ್ಲಿ ಹೆಲ್ತ್ ಚೆಕಪ್ಪು. ಯಾಕಂದರೆ ಇವರು ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಕಷ್ಟಪಟ್ಟು ಕೆಲಸ ಮಾಡುವಂಥ ಕೆಲಸ ಇದು. ಮೆಕ್ಯಾನಿಕ್ಸ್ ಇರ್ಬೋದು, ಡ್ರೈವರ್ಸ್ ಇರ್ಬೋದು, ಕಂಡಕ್ಟರ್ಸ್ ಇರ್ಬೋದು, ಹೆಚ್ಚು ಒತ್ತಡ ಇರುತ್ತೆ. ಅದು ಕೂಡ ಮಾಡಿದ್ದೀವಿ ಜಯದೇವ ಹಾಸ್ಪಿಟ್ಲಲ್ಲಿ. BMTC, KSRTC ಎಲ್ಲ ಕಡೆ ಕೂಡ ಅದೆಲ್ಲ ಕೂಡ ಮಾಡಿದ್ದೀವಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಅದೆಲ್ಲ ಸಾಕಷ್ಟು ನೌಕರರ ಪರವಾಗಿ ಕಾರ್ಯಕ್ರಮಗಳು ಕೂಡ ಕೊಟ್ಟಿದ್ದೀವಿ. ಆದರೆ ಈಗ ಇನ್ನೊಂದು ಎಲೆಕ್ಟ್ರಿಕ್ ಬಸ್ಗಳು ಬಂದವು. ಪ್ರಧಾನಮಂತ್ರಿ ಸ್ಕೀಮ್ನ ಅಡಿಯಲ್ಲೂ ಕೂಡ ಎಲೆಕ್ಟ್ರಿಕ್ ಬಸ್ಗಳು ಕೇಂದ್ರ ಸರ್ಕಾರದ ಮೂಲಕ ಹೋಗಿ ಬಂತು. ಇದರಲ್ಲಿರುವಂತಹ ಚಾಲಕರ ತರಬೇತಿ, ಈ ವಿಚಾರದಲ್ಲಿ ಕೆಲವೊಂದು ಅಬ್ಜೆಕ್ಷನ್ಸ್ ಕೂಡ ಇದ್ದಾವೆ. ಅದರಿಂದಾಗಿ ಸಮಸ್ಯೆಗಳಾಗ್ತಾ ಇರುವಂಥದ್ದು ಕೂಡ ಗೋಚರಿಸ್ತಾ ಇದೆ BMTCಯಲ್ಲಿ. ಇವುಗಳನ್ನು ಹೇಗೆ ಅಡ್ರೆಸ್ ಮಾಡ್ತಾ ಇದ್ರಿ? ಏನು ನಮ್ಮಲ್ಲಿ ಇದ್ದಾವೆ ಇಲ್ಲಿ? 1700 ಎಲೆಕ್ಟ್ರಿಕ್ ಬಸ್ಸಸ್ ಇದೆ. ಅದರಲ್ಲಿ ನಮ್ಮದೇ 300. ಹೌದು, ನಾವೇ ಸಬ್ಸಿಡಿ ಕೊಟ್ಟು, ಟಾಟಾ ಕಂಪ್ನಿಯವ್ರದ್ದು. ಅದರಲ್ಲಿ ಏನಾಗುತ್ತೆ, ಎಲೆಕ್ಟ್ರಿಕ್ ಬಸ್ಸಸ್ ಬೇಕು ನಮಗೆ. ಎಲೆಕ್ಟ್ರಿಕ್ ಬಸ್ಸಸ್ಗೆ ನಮಗೇನು ವಿರೋಧ ಇಲ್ಲ. ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಫ್ಯೂಚರಲ್ಲಿ ಇನ್ನು 10-20 ವರ್ಷಕ್ಕೆ ಪ್ರಪಂಚದಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಸು, ಹೈಡ್ರೋನೋ ಬರ್ಬೋದು, ಅಥವಾ ಇನ್ನು ಸೋಲಾರಿಂದ ಓಡುವಂಥ ವಾಹನಗಳು ಕೂಡ ಮುಂದಕ್ಕೆ ಬರಬಹುದು. ನಮ್ಗೆ ಅದರಲ್ಲಿ ಸ್ವಲ್ಪ ನ್ಯೂನತೆ ಏನು ಅಂದರೆ, ಅದು GCC ಮಾಡಲ್ಲ ಅಂತ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಅಂತ ಸೆಂಟ್ರಲ್ ಗೌರ್ಮೆಂಟು ಸಬ್ಸಿಡಿ ಕೊಡ್ತಾರೆ ಬಸ್ಗೆ, ಪ್ರೈವೇಟ್ ಕಂಪ್ನೀಸ್ಗೆ, ಮ್ಯಾನುಫ್ಯಾಕ್ಚರರ್ಸ್ಗೆ. ಅವ್ರು ಸಬ್ಸಿಡಿ ಕೊಡ್ತಾರೆ. ಬಸ್ ಅವ್ರದ್ದೇ, ಮೈಂಟೆನೆನ್ಸ್ ಅವ್ರದ್ದೇ, ಡ್ರೈವರು ಅವ್ರದ್ದೇ. ನಮ್ಮದು ಕಂಡಕ್ಟರ್ ಅಷ್ಟೇ. ಕಂಡಕ್ಟರು ಮತ್ತು ಕಿಲೋಮೀಟ್ರಿಗೆ ಇಷ್ಟು ಅಂತ ಅವ್ರು ಕೊಡಬೇಕು. ಅವ್ರೇನು ಕೋಟ್ ಮಾಡಿರ್ತಾರೋ ಅದರಲ್ಲಿ ನಾವು ಕೊಡಬೇಕು. ಬಸ್ ಅಂತೂ ನಮ್ಮದಲ್ಲ. ಆದರೆ ಬ್ರ್ಯಾಂಡ್ ಎಲ್ಲ BMTC ಬ್ರ್ಯಾಂಡೇ ಇರುತ್ತೆ ಬಸ್ಗಳಿಗೆ. ಅದರಲ್ಲಿ ನ್ಯೂನತೆಗಳು ಏನಿದೆ ಅಂದರೆ, ಈ ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. ಹೌದು, ಬ್ರೇಕ್ ಡೌನ್ಸ್ ಜಾಸ್ತಿ ಆಗುತ್ತೆ. 4 ಕಂಪ್ನಿ ಇದೆ. ಬ್ರೇಕ್ ಡೌನ್ಸ್ ವಿಪರೀತ ಆಗ್ತಿತ್ತು. ಆಮೇಲೆ ನಾನು ಕೇಂದ್ರದ ಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಒಂದು ಪತ್ರ ಬರೆದೆ. ಆಮೇಲೆ ಒಂದು 45 ದಿನ ಟೈಮ್ ಕೊಟ್ಟರು ಅವರಿಗೆಲ್ಲ. ನಮ್ಮ ಇಂಜಿನಿಯರ್ಸ್ ಎಲ್ಲ ಹೋಗಿ ಏನೇನು ಸಮಸ್ಯೆಗಳಿದೆ ಅಂತ ಅಲ್ಲಿ ಕೇಂದ್ರದಲ್ಲಿ, ಅಲ್ಲಿ ಸೆಕ್ರೆಟರಿ ಲೆವೆಲಲ್ಲಿ ಮೀಟಿಂಗ್ಸ್ ಎಲ್ಲ ಆಯಿತು. ಅವರು ಒಂದು 45 ದಿವಸ ಟೈಮ್ ಕೊಟ್ಟು ಸೆಟೇಟ್ ಮಾಡಿ ಅಂದರು. ಮತ್ತು ಸುಧಾರಣೆ ಆಗಲಿಲ್ಲ. 2ನೇ ಲೆಟ್ರ್ ಬರೆದೆ. ಆಮೇಲೆ ಅದಾದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡ್ರು ಅನಿಸುತ್ತೆ. ಆಮೇಲೆ ಸಂಬಂಧಪಟ್ಟ ಅಲ್ಲಿ ಆ ಕಂಪ್ನಿ ದೊಡ್ಡ ಅಧಿಕಾರಿಗಳೇ ಬೆಂಗಳೂರಿಗೆ ಬಂದು, ಆಮೇಲೆ 2 ಕಂಪ್ನಿ ಇಂಪ್ರೂವ್ ಆಗಿದೆ. ಇನ್ನು ಸ್ವಲ್ಪ ಸುಧಾರಣೆ ಆಗಬೇಕು, ಆದರೆ ಇಂಪ್ರೂವ್ ಅಂತೂ ಆಗಿದೆ. ಇನ್ನು 2 ಕಂಪ್ನಿಗಳಂತೂ ಇಂಪ್ರೂವ್ ಆಗ್ತಾ ಇಲ್ಲ. ಬ್ರೇಕ್ ಡೌನ್ಸ್ ವಿಪರೀತ ಬ್ರೇಕ್ ಡೌನ್ಸು. ಒಂದು ದಿನಕ್ಕೆ 220 ಕಿಲೋಮೀಟ್ರ್ ಹೋಗ್ಬೇಕು ಅಂತಿರುತ್ತೆ, 150-160ಕ್ಕೆ ನಿಂತೋಗ್ಬಿಡುತ್ತೆ. ಹಾಗೇನಾಗುತ್ತೆ, ಶೆಡ್ಯೂಲ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಹೌದು. ಆಮೇಲೆ ಸ್ವಲ್ಪ ರ್ಯಾಶ್ ಡ್ರೈವಿಂಗ್ ಅವರು. ನಮ್ಮ ಡ್ರೈವರ್ಸ್ ಆದರೆ ಸೀನಿಯರ್ಸ್ ಇರ್ತಾರೆ, ಅನುಭವ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸ್ಯಾಲ್ರೀಸು ಅವ್ರು ಕಂಪೇರ್ ಮಾಡಿದಾಗ ನಮ್ಮದೆಲ್ಲ ಜಾಸ್ತಿ ಇರುತ್ತೆ. ಅದರಿಂದ ಅನುಭವದ ಕೊರತೆಯಿಂದ ನಮಗೆ ಸ್ವಲ್ಪ ಆಕ್ಸಿಡೆಂಟ್ಸು ಆಗ್ತಾಯಿದೆ. ಆಮೇಲೆ ಎಲ್ಲದಕ್ಕಿಂತಲೂ ಅದೆಲ್ಲ ಸೆಟ್ರೇಟ್ ಮಾಡ್ಕೋಬೋದು, ಅದೇನು ತೊಂದರೆ ಏನೂ ಇಲ್ಲ. ಆದರೆ ಬ್ಯಾಟ್ರಿದೊಂದು ಸರ್ ಮಾಡಿಕೊಡ್ಬೇಕು ನಮಗೆ. ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ನಾವು ಸ್ವಾಗತ ಮಾಡ್ತೀವಿ. ಬ್ಯಾಟ್ರಿ ಅವ್ರು ಸರ್ ಮಾಡಿಕೊಡದೇ ಇದ್ದರೆ ನಮಗೆ ತೊಂದರೆ ಆಗುತ್ತೆ. ಕುಮಾರಸ್ವಾಮಿ ಅವರು, ಇಲ್ಲ ನಾನು ನನ್ನ ವಿಶೇಷ ಮುತುವರ್ಜಿ ವಹಿಸಿ ಬೆಂಗಳೂರಿಗೆ ನಾನು ಹೆಚ್ಚಿನ ಬಸ್ಗಳನ್ನು ಕೊಟ್ಟಿದ್ದಾರೆ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ತಾವು ಅವ್ರ ಜೊತೆಗಿನ ಸಹಕಾರದಲ್ಲಿ ಸಾಧ್ಯ ಆಗ್ತಿದೆ? ಹೋಗಿದ್ದೆ ನಾನು. ನೀವು ಎಷ್ಟು ಮಟ್ಟಿಗೆ ಇದನ್ನ ಕೊಡಲಿ, ನಮಗೆ ಒಳ್ಳೆ ಬಸ್ ಕೊಡಲಿ ಅಂತ ಅಷ್ಟೇ ಕೇಳೋದು. ಇನ್ನು ಕೊಡುವಾಗಿದ್ರೆ ಪ್ರೈವೇಟವ್ರಿಗೆ ಯಾಕೆ ಕೊಡ್ತೀರಾ, ನಮಗೆ ಕೊಟ್ಬಿಡ್ಲಿ. ಈ ಹಿಂದೆ UPA ಸರ್ಕಾರದಲ್ಲಿ ಹಾಗೆ 20 ಲಕ್ಷ ಆಯಿತು ಡೀಸೆಲ್ ಬಸ್ಸು. ನಮ್ಮ 3 ಸಂಸ್ಥೆ KKRTC, ವಾಯು ಕರ್ನಾಟಕ, KSRTC ಕೇವಲ 5 ಲಕ್ಷ 25% ಕೊಟ್ಟರೆ 25% ರಾಜ್ಯ ಸರ್ಕಾರ ಕೊಡೋದು, 50% ಕೇಂದ್ರ ಸರ್ಕಾರ ಕೊಡೋರು. 5 ಲಕ್ಷಕ್ಕೆ ನಮಗೊಂದು ಬಸ್ ಬರೋದು. ಆಗ ಬೆಂಗಳೂರು ಸಿಟಿ BMTCಗೆ ನಾವು 50% ಹಾಕ್ಕೋಬೇಕಾಗಿತ್ತು, 10 ಲಕ್ಷ. 5 ಲಕ್ಷ ರಾಜ್ಯ ಸರ್ಕಾರ ಕೊಡೋದು, 5 ಲಕ್ಷ ಕೇಂದ್ರ ಸರ್ಕಾರ ಕೊಡೋದು. ಅಂದರೆ BMTC 10 ಲಕ್ಷ 20 ಲಕ್ಷ ಬಸ್, 10 ಲಕ್ಷ ನಾವು ಕೊಟ್ಟರೆ ನಮ್ಗೆ ಬರೋದು. ರೂರಲ್ಗೆ 5 ಲಕ್ಷ ಕೊಟ್ಟರೆ 20 ಲಕ್ಷ ರೂಪಾಯಿ ಬಸ್ ಬರೋದು ನಮಗೆ, ಸಬ್ಸಿಡಿ ಸಿಗೋದು ನಮಗೆ. ಈಗೇನಾಗುತ್ತೆ, ಸಬ್ಸಿಡಿ ಪ್ರೈವೇಟ್ ಕಂಪ್ನೀಸ್ ಕೊಡ್ತಾರೆ, ಅದ್ರ ಬದಲು ನಮಗೆ ಕೊಡಲಿ.
ನಮ್ಮ ಟ್ರಾನ್ಸ್ಪೋರ್ಟ್ಗೆ ಕೊಡಲಿ ಅಂತ ನನ್ನ ಮನವಿ ಅವರಿಗೆ. ಅವಾಗ ನಿಮ್ಗೆ ಕಡಿಮೆಗೆ ಪರ್ಚೇಸ್ ನಾವು ಮೇಂಟೈನ್ ಮಾಡ್ತೀವಿ, ನಮಗೆ ಕೊಡಲಿ. ಸಬ್ಸಿಡಿ ಜಾಸ್ತಿ ಕೊಟ್ಟು ಬೇಕಾದರೆ ನಾವೇ ಮೇಂಟೈನ್ ಮಾಡ್ತೀವಿ. ಯಾರೋ ಪ್ರೈವೇಟ್ ಕಂಪ್ನೀಸ್ ಕೊಡ್ತಾರೆ, ಅದರಿಂದ ಆಮೇಲೆ ಇನ್ನೂ ಅದು ಸ್ವಲ್ಪ ರಿಸರ್ಚು ಡೆವಲಪ್ಮೆಂಟ್ ಆಗಬೇಕು. ರಿಸರ್ಚ್ ಆಗದೇ ಇದ್ದರೆ ಈಗೇನು 220 ಕಿಲೋಮೀಟ್ರ್ ಹೋಗಬೇಕು ಅಂತಿರುತ್ತೆ, ಅದು ಹೋಗ್ತಾ ಇಲ್ಲ. ಬ್ರೇಕ್ ಡೌನ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲಿ ಮೆಕ್ಯಾನಿಕಲ್ಲು ಒಂದು 20% ಇದೆ, 80% ಬ್ಯಾಟ್ರಿಯಿಂದ ಆಗ್ತಾ ಇದೆ. ಅದನ್ನು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಬೇಕು. ಬರೀ ನಮ್ಮ ಬಸ್ಸಸ್ಸೇ ಅಂತಲ್ಲ, ಇವನ್ ಎಲ್ಲ ಬಸ್ಸಸ್ಸು ಅಷ್ಟೇ, ಇನ್ನೂ ರಿಸರ್ಚ್ ಆಗಬೇಕು. ಸಾರಿಗೆ ಜೊತೆಗೆ ತಾವು ಮುಜರಾಯಿ ಖಾತೆಯನ್ನು ಕೂಡ ನಿಭಾಯಿಸಿದ್ರಿ. ವಿಶೇಷವಾಗಿ ಮುಜರಾಯಿ ದೇವಸ್ಥಾನಗಳ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಳುವಂತಹ ಒಂದು ಪ್ರಯತ್ನ ನಡೀತು. ಇಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕಳೆದ 3 ವರ್ಷಗಳ ಅವಧಿಯಲ್ಲಿ, ಅದರಲ್ಲೂ ಕಳೆದ 2 ವರ್ಷಗಳ ಅವಧಿಯಲ್ಲಿ ದೊಡ್ಡ ಮಟ್ಟದಲ್ಲಿ ದೇವಸ್ಥಾನಗಳ ಆಸ್ತಿಯನ್ನು ವಾಪಸ್ ಪಡ್ಕೊಳ್ಳುವಂಥದ್ದಕ್ಕೆ ಸಾಧ್ಯ ಆಯಿತು. ಏನೇನು ಸಮಸ್ಯೆಗಳಿದ್ದು, ದೇವಸ್ಥಾನದ ಆಸ್ತಿ ಏನಾಗಿತ್ತು ಅಂತ ಹೇಳುವಂಥ ಕಾರಣ? ನಮ್ಮಲ್ಲಿ 34,000 ಮುಜರಾಯಿ ಟೆಂಪಲ್ಸ್, ಒಟ್ಟು 1,80,000 ದೇವಸ್ಥಾನಗಳಿದೆ. ಅದೆಲ್ಲ ಖಾಸಗಿ. ನಮ್ಮದು ಒಂದು 34,000. ಅದರಲ್ಲಿ 205 ಎ ಗ್ರೇಡು, 193 ಬಿ ಗ್ರೇಡು. ಎ ಗ್ರೇಡ್ ಬಿ ಗ್ರೇಡ್ ಟೆಂಪಲ್ಸ್ಗೆ ಸ್ವಲ್ಪ ಆಸ್ತಿ, ಒಂದು 45,000 ಪ್ರಾಪರ್ಟೀಸ್ ಇದೆ. ಅದರಲ್ಲೊಂದು 30-35,000 ಜಮೀನು ಎಕರೆ ಇದೆ. ಆ 45,000 ಪ್ರಾಪರ್ಟೀಸಲ್ಲಿ ಇಂಡೀಕರಣ ಆಗಿರಲಿಲ್ಲ, ಅದು ದೇವಸ್ಥಾನದ ಹೆಸರಲ್ಲಿ ಇರಲಿಲ್ಲ. ಆಮೇಲೆ ಹಿಂದೆ ಸರ್ಕಾರದಲ್ಲೂ ಕೂಡ ತೀರ್ಮಾನ ತಗೊಂಡಿದ್ರು, ದೇವಸ್ಥಾನದ ಹೆಸರಿಗೆ ಖಾತಾ ಮಾಡಬೇಕು ಅಂತೇಳಿ. ಅಂದರೆ 3,500 ಆಗಿತ್ತಷ್ಟೆ. ಆಮೇಲೆ ನಾನು ಬಂದಮೇಲೆ 2023ರಿಂದ ಇದುವರೆಗೂ ಕೂಡ 19,500 ಪ್ರಾಪರ್ಟೀಸು ಇಂಡೀಕರಣ ಮಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಎಕರೆಗಟ್ಟಲೆ ಇದ್ದರೆ ಖಾತಾ ಮಾಡ್ತೀವಿ, ಪಹಣಿಲಿ ಎಂಟ್ರಿ ಮಾಡ್ತೀವಿ. ಇಲ್ಲಾದರೆ ಸಿಟಿಗಳಲ್ಲಿ, ಟೌನ್ಗಳಲ್ಲಿ ಖಾತಾ ಮಾಡಿಸ್ತೀವಿ. ಇನ್ನೂ 25,000 ಪ್ರಾಪರ್ಟೀಸು ಆಗಬೇಕು. ಅದು ಟಾರ್ಗೆಟ್ ಕೊಟ್ಟಿದ್ದೀವಿ. ಅದು ನಮ್ಮ ಕಟಾರಿಯವರು, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂಗೆ, ನಮ್ಮ ಇಲಾಖೆ ಕೂಡ ರೆವಿನ್ಯೂಗೆ ಬರುತ್ತೆ. ಆ ಟಾರ್ಗೆಟ್ ಕೊಟ್ಟಿದ್ದೀವಿ. ಬಹುಶಃ ಇನ್ನು 1 ವರ್ಷದಲ್ಲಿ ಎಲ್ಲ 45,000 ಪ್ರಾಪರ್ಟೀಸು ಕೂಡ ದೇವಸ್ಥಾನದ ಹೆಸರಿಗೆ ಇಂಡೀಕರಣ ಆಗುತ್ತೆ. ಧಾರ್ಮಿಕ ದತ್ತಿ ಇಲಾಖೆಗೆ ಬೇಕಾಗಿಯೇ ಒಂದು ಹೊಸದಾದಂತಹ ಒಂದು ಕೇಂದ್ರ ಕಚೇರಿಯನ್ನು ಕೂಡ ಮಾಡಬೇಕು ಅನ್ನೋಂಥ ಪ್ಲಾನ್ ಮಾಡ್ಕೊಂಡ್ರಿ. ಎಷ್ಟರ ಮಟ್ಟಿಗೆ ಇದರ ಅವಶ್ಯಕತೆ, ಯಾವ ಕಾರಣಕ್ಕಾಗಿ ಧಾರ್ಮಿಕ ದತ್ತಿ ಇಲಾಖೆ ಅಂದರೆ ಮುಜರಾಯಿ ಇಲಾಖೆಗೇ ಒಂದು ಕೇಂದ್ರ ಕಚೇರಿಯನ್ನು ಮಾಡೋದಕ್ಕೆ, ಧಾರ್ಮಿಕ ಸೌಧವನ್ನು ಕಟ್ಟಿಸೋದಕ್ಕೆ ಆಮೇಲೆ ನಾನು ಹೊರಟಿದ್ರಲ್ಲ? ಈ ಇಲಾಖೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನೆಂದರೆ, ಸ್ವಲ್ಪ ಎ ಗ್ರೇಡ್ ಟೆಂಪಲ್ಸು ಹಣದ ಕೊರತೆ ಇರಲ್ಲ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಆಮೇಲೆ ಬಿ ಗ್ರೇಡ್ ಟೆಂಪಲ್ಸು ಸಾಧಾರಣ, ಆದರೂ ಆ ಸ್ಯಾಲ್ರೀಸ್ ಕೊಡೋದಕ್ಕೆ ಅದೆಲ್ಲ ಏನು ಸಮಸ್ಯೆ ಇಲ್ಲ. ಮತ್ತು ಸಿ ಗ್ರೇಡ್ ಟೆಂಪಲ್ಸಲ್ಲಿ ಅರ್ಚಕರಿದ್ದಾರೆ ಪಾಪ, ಅವ್ರಿಗೆ ತಸ್ತಿಕ್ ಅಂತ ಒಂದು 72,000 ರೂಪಾಯಿ ಕೊಟ್ಟರೆ ಅವ್ರಿಗೆ ಬೇರೆ ಏನೂ ಸಿಗೋದಿಲ್ಲ. ನಾನು ಅವ್ರಿಗೆ ಅಟ್ಲೀಸ್ಟು ಒಂದು ಇನ್ಶೂರೆನ್ಸ್ ಮಾಡಿಸೋಣ ಒಂದು 10 ಲಕ್ಷಕ್ಕೆ, ಮತ್ತು ಅವರ ಅರ್ಚಕರು ಮನೆಗಳು ಕಟ್ಟೋದಕ್ಕೆ ಒಂದು ವರ್ಷಕ್ಕೆ 1,000 ಜನಕ್ಕೆ ಸಹಾಯ ಮಾಡೋಣ ಅಂತ. ಮತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಈಗ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೂಡ ಕೊಡ್ತಾ ಇದ್ದೀವಿ. ಅರ್ಚಕರ ಮಕ್ಕಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಎಲ್ಲರಿಗೂ ಕೂಡ ಕೊಡ್ತೀವಿ. ಅರ್ಚಕರು ತೀರೋದ್ರೆ ಏನೂ ಕೊಡ್ತಿರ್ಲಿಲ್ಲ, ಅನುವಂಶಿಕ ಅರ್ಚಕರಲ್ವಾ. ನಾವೀಗ 1-2 ಲಕ್ಷ ಕೊಡ್ತಾ ಇದ್ದೀವಿ. ಅದನ್ನು ಇನ್ನೂ 3 ಲಕ್ಷ 5 ಲಕ್ಷಕ್ಕೆ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮೀಟಿಂಗಲ್ಲಿ ತಗೊಳ್ತೀವಿ. ಇದಕ್ಕೆಲ್ಲ ಸ್ವಲ್ಪ ಕಾನೂನು ತಿದ್ದುಪಡಿ ತಂದೆ, ಸ್ವಲ್ಪ ಈ ಸೆಂಟ್ರಲ್ ಪೂಲ್ ಫಂಡ್ಗೆ ಸ್ವಲ್ಪ ಹೆಚ್ಚು ಹಣ ಮಾಡ್ಕೊಳ್ಳೋಣ ಅಂತ. ಎಲ್ಲೇ ಒಂದು 8-10 ಕೋಟಿ ಬರುತ್ತೆ ಅಷ್ಟೇ. ಓಕೆ, ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಒಂದು 50-60 ಕೋಟಿ ಬರುತ್ತೆ. ಬಂದಿದ್ದನ್ನು ಅರ್ಚಕರಿಗೆ ಇನ್ಶೂರೆನ್ಸ್ಗೆ ಒಂದು 40,000 ಮೇಲಿದ್ದಾರೆ ಅರ್ಚಕರು, ಅನುವಂಶಕ. ಯಾರು ಸಿ ಗ್ರೇಡ್ ಟೆಂಪಲ್ಸ್ಗೆ ಅದು ಪ್ರೀಮಿಯಂ ಕಟ್ಟೋದಕ್ಕೆ ಹಣ ಬೇಕು, ಸ್ಕಾಲರ್ಶಿಪ್ ಹಣ ಬೇಕು. ಆಮೇಲೆ ಅರ್ಚಕರ ಮನೆಗಳು ಕಟ್ಟೋದಕ್ಕೆ ಅವ್ರಿಗೆ 1,000 ಮನೆ ಅಂದರೂ ಕೂಡ ಒಂದು 3,000 ಕೊಟ್ಟರು ಕೂಡ ಎಷ್ಟು 3 ಲಕ್ಷದಷ್ಟು ಕೊಟ್ಟು ಅಲ್ಲ 3 ಲಕ್ಷ ಅಂದ್ರೂ 1,000 ಜನಕ್ಕೆ ಎಷ್ಟಾಗುತ್ತೆ. ಆಮೇಲೆ ಸಿ ಗ್ರೇಡ್ ಟೆಂಪಲ್ಸ್ಗೆ, ಈ ಸಿ ಗ್ರೇಡ್ ಟೆಂಪಲ್ಸಲ್ಲಿ ಬಹುತೇಕ ಚೆನ್ನಾಗಿದೆ. ಗ್ರಾಮಗಳೆಲ್ಲ ಚೆನ್ನಾಗಿ ಇರೋದರಲ್ಲಿ ಗ್ರಾಮಸ್ಥರ ಸಹಕಾರದಿಂದ ಮಾಡ್ಕೊಂಡಿದ್ದಾರೆ. ಇನ್ನೊಂದಷ್ಟು ನೆಗ್ಲೆಕ್ಟ್ ಆಗಿದೆ.
ಅದಕ್ಕೆ ಒಂದೊಂದು ವರ್ಷಕ್ಕೆ 1,000ಕ್ಕೆ ಟೆಂಪಲ್ಸ್ಗೆ ಸ್ವಲ್ಪ ಜೀರ್ಣೋದ್ಧಾರಕ್ಕೆ ಹಣ ಕೊಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅದ್ಯಾಕೋ ಅಸೆಂಬ್ಲಿಲಿ ಪಾಸ್ ಮಾಡಿದ್ರಲ್ಲ, ಆಮೇಲೆ ಇದರಲ್ಲಿ ಕೌನ್ಸಿಲಲ್ಲಿ ವಿರೋಧ ಮಾಡಿದ್ರು, ಮತ್ತು ಅಸೆಂಬ್ಲಿಲಿ ಪಾಸ್ ಮಾಡ್ಕೊಂಡ್ವಿ. ಗವರ್ನರ್ ಅವರು ಅದನ್ನು ಅನುಮೋದನೆ ಕೊಡಲಿಲ್ಲ. ಯಾಕಂದರೆ ಈ ಹಿಂದೆ ನಮಗೆ 7 ಆ್ಯಕ್ಟ್ ಇತ್ತು. ಹಳೆ ಮೈಸೂರದೊಂದಿತ್ತು, ಬಾಂಬೆ ಕರ್ನಾಟಕ ಇತ್ತು, ಮದ್ರಾಸ್ ಪ್ರಾಂತ್ಯದ್ದೊಂದಿತ್ತು, ರೇಣುಕಾ ಯಲ್ಲಮ್ಮ ಸಪ್ರೇಟ್ ಇತ್ತು, ಮತ್ತು ಬಾಂಬೆ ಕರ್ನಾಟಕ, ಈ ಥರ 7 ಕಾನೂನುಗಳಿತ್ತು. ಇದೆಲ್ಲ ಬೇರೆ ಬೇರೆ ರಾಜ್ಯಗಳು ಅವಾಗ. ಆಮೇಲೆ ಏಕೀಕರಣ ಆದಮೇಲೆ ಭಾಳ ವರ್ಷ ಇದನ್ನೇ ಆಯಾ ಪ್ರದೇಶಕ್ಕೆ ಆಯಾ ಕಾನೂನಲ್ಲೇ ನಡ್ಕೊಂಡು ಹೋಗ್ತಾ ಇತ್ತು. ಜೆ ಎಚ್ ಪಟೇಲರು 87ರಲ್ಲಿ ಹೊಸ ಕಾನೂನನ್ನು ತಂದರು ನಮ್ಮ ರಾಜ್ಯ ಧಾರ್ಮಿಕ ಇಲಾಖೆಗೆ ಸಂಬಂಧಪಟ್ಟಾಗೆ. ಅದು ಇಂಪ್ಲಿಮೆಂಟ್ ಆಗಿದ್ದು 2003ರಲ್ಲಿ ಎಸ್ ಎಂ ಕೃಷ್ಣ ಅವರು ಇದ್ದಾಗ. ಅದ್ರ ಮೇಲೆ ಕೋರ್ಟಲ್ಲಂತೂ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಇದೆ. ಅದಕ್ಕೆ ಇಟ್ಕೊಂಡು ಆ ಒಂದು ದೃಷ್ಟಿಯಿಂದ ಗವರ್ನರ್ ಅವರು ಅದನ್ನು ಕೊಟ್ಟಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾವು 2-3 ಸಲ ಕಳಿಸ್ತೀವಿ. ಅದರಿಂದ ಏನು ಅರ್ಚಕರ ಸಮುದಾಯಕ್ಕೆ ಏನು ನಾನು ಸಹಾಯ ಮಾಡಬೇಕು ಅಂದ್ಕೊಂಡು ನಾನು ಮಾಡೋಕ್ಕಾಗಲಿಲ್ಲ. ಆದರೂ ಕೂಡ ಅರ್ಚಕರಿಗೆ ಆದರೆ BJP ಅವರು ಇದನ್ನು ಇಲ್ಲ, ಸರ್ಕಾರ ಈ ರೀತಿಯಾಗಿ ದೊಡ್ಡ ದೇವಸ್ಥಾನಗಳ ಹಣವನ್ನು ಜಾಸ್ತಿ ತಗೊಳ್ಳೋದಕ್ಕೆ ಹೊರಟಿದೆ, ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದೆ, ತಮ್ಮ ಗ್ಯಾರಂಟಿಗಳಿಗೆ ಬೇಕಾಗಿ ಈ ರೀತಿಯಾಗಿ ತಗೊಳ್ತಾ ಇದ್ದಾರೆ, ಈ ರೀತಿಯಾದಂಥ ಟೀಕೆಗಳು ಈ ಸಂದರ್ಭದಲ್ಲೇ ಬಂದವು. ಇದು ಎಷ್ಟರ ಮಟ್ಟಿಗೆ ಸರ್ಕಾರ ಈ ನಿಟ್ಟಿನಲ್ಲಿ ನೋಡಿದೆ? 2003ರಲ್ಲಿ ಈ ಹೊಸ ಕಾಯ್ದೆ ಬಂತಲ್ಲ, ಬಂದಾದಮೇಲೆ ಒಂದು ದೇವಸ್ಥಾನದ ಹಣವನ್ನು ಇನ್ನೊಂದು ದೇವಸ್ಥಾನಕ್ಕೂ ಕೊಡೋಕ್ಕೆ ಬರಲ್ಲ. ಈ A ಗ್ರೇಡ್ B ಗ್ರೇಡ್ ಟೆಂಪಲ್ಸ್ಗೆ ವ್ಯವಸ್ಥಾಪನಾ ಸಮಿತಿ ಇರುತ್ತೆ. ಒಬ್ಬರು ಅಧ್ಯಕ್ಷರಿರ್ತಾರೆ, 8 ಜನ ಸದಸ್ಯರಿರ್ತಾರೆ. ಅವರೇ ಇಷ್ಟು ದೇವಸ್ಥಾನಗಳು ಒಂದು ಸಪ್ರೇಟ್ ಇಂಡಿಪೆಂಡೆಂಟ್ ಸರ್ಕಾರ ಇದ್ದಂಗೆ. ಅವ್ರ ಹಣ ಅವ್ರಿಗೇನೆ. ಆಮೇಲೆ ಟ್ರೆಜರಿಗೆ ಯಾವುದೂ ಹಣ ಬರೋದಿಲ್ಲ. ಟ್ರೆಜರಿಗೆ ಯಾವ ಹಣ, ದೇವಸ್ಥಾನದ ಹಣ ಬರಲ್ಲ. ಇವರು BJP ಅವರು, ವಾಟ್ಸಪ್ ಯೂನಿವರ್ಸಿಟಿಯವರು ದೇವಸ್ಥಾನದ ಹಣನ ಇದಕ್ಕೆ ತೊಗೊಂಡ್ಬಿಡ್ತಾರೆ, ಅದು ಮಸೀದಿಗೆ ಕೊಟ್ಬಿಡ್ತಾರೆ, ಆಮೇಲೆ ಚರ್ಚಿಗೆ ಕೊಟ್ಬಿಡ್ತಾರೆ, ಸರ್ಕಾರಕ್ಕೆ ತೊಗೊಂಡ್ಬಿಡ್ತಾರೆ ಅಂತ ವ್ಯಾಪಕವಾಗಿ ಅಪಪ್ರಚಾರ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಕ್ಯಾಂಪೇನೇ ನಡೀತಾ ಇರುತ್ತೆ. ನೀವು ಇದು ಕಾಣಿಕೆ ಹಣ ಹಾಕಬೇಡಿ, ಹುಂಡಿಗೆ ಹಣ ಹಾಕಬೇಡಿ, ಹುಂಡಿಗೆ ಹಣ ಹಾಕಿದರೆ ಸರ್ಕಾರಕ್ಕೆ ಹೋಗುತ್ತೆ, ಸರ್ಕಾರ ಅದನ್ನು ಬೇರೆ ಯಾರಿಗೂ ಖರ್ಚು ಮಾಡುತ್ತೆ ಅಂತೇಳಿ. ಅದು ಆ್ಯಕ್ಚುಲಿ ಹುಂಡಿ ಹಣ ಉದ್ದೇಶಪೂರ್ವಕವಾಗಿ ಇದನ್ನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಮೇಲೆ ಹುಂಡಿ ಹಣ ಆ ದೇವಸ್ಥಾನದಲ್ಲಿ ನಾನು ಹೇಳಿದೆ, ವ್ಯವಸ್ಥಾಪನಾ ಸಮಿತಿ ಇರ್ತಾರೆ, ಅಧ್ಯಕ್ಷರಿರ್ತಾರೆ, ಆಮೇಲೆ ಸದಸ್ಯರಿರ್ತಾರೆ. ಅವರು ಆಡಳಿತ ಅವರೇ ನಡೆಸ್ಕೊಂಡು ಹೋಗ್ತಾರೆ. ಇದು BJP ಸರ್ಕಾರದಲ್ಲೂ ಹೀಗೆ ಇತ್ತು, JDS ಸಮ್ಮಿಶ್ರ ಸರ್ಕಾರದಲ್ಲೂ ಇತ್ತು, JDS ಸರ್ಕಾರದಲ್ಲೂ ಹಿಂದೆ ಇದ್ರಲ್ಲ ಆಗಲೂ ಇತ್ತು, ನಮ್ಮ ಕಾಲದಲ್ಲೂ ಅದೇ ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ. ಆದರೆ ವ್ಯಾಪಕವಾಗಿ ನಮ್ಮ ಸರ್ಕಾರ ಬಂದಾಗ ಇದನ್ನು ಅಪಪ್ರಚಾರ ಮಾಡ್ತಾರೆ. ಈಗ ವಿಶೇಷವಾಗಿ ಆಂಧ್ರದಲ್ಲಿರುವಂತಹ ದೇವಸ್ಥಾನಗಳ ಬಗ್ಗೆ, ಶ್ರೀಶೈಲಂ ಇರ್ಬೋದು, ಅಥವಾ ನಮ್ಮ ಕರ್ನಾಟಕದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತಾ ಇರುವಂತಹ ತಿರುಪತಿ ದೇವಸ್ಥಾನ ಇರ್ಬೋದು, ಮಂತ್ರಾಲಯ ಇರ್ಬೋದು, ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ತಾವು ಆಂಧ್ರದ ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಚರ್ಚೆ ಮಾಡಿ ಎಲ್ಲ ಬಂದಿದ್ರಿ. ಯಾವ ರೀತಿಯಾದಂತಹ ಯೋಜನೆಗಳನ್ನು ಅಲ್ಲಿಗೆ ರೂಪಿಸ್ತಾ ಇದ್ದೀರಿ ಕರ್ನಾಟಕದ ಭಕ್ತರ ಅನುಕೂಲಕ್ಕಾಗಿ? ತಿರುಪತಿನಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ. ಒಂದು ಬ್ಲಾಕ್ ಮಾತ್ರ ಕಂಪ್ಲೀಟ್ ಆಗಬೇಕು, ಒಂದು 350 ರೂಮು. ಅದು ಹಿಂದಿನ ಸರ್ಕಾರದಲ್ಲೇ ಹಣ ಕೊಟ್ಟಿದ್ದರು. ಈಗೆಲ್ಲ ಫೈನಲ್ ಸ್ಟೇಜಿಗೆ ಬಂದಿದೆ. ಆಮೇಲೆ ನಮ್ಮ ಇಲಾಖೆಯವರೇ ಮೇಂಟೈನ್ ಮಾಡಿದ್ರೆ ಅಷ್ಟು ಸ್ವಚ್ಛತೆಗೆ ಆದ್ಯತೆ ಕೊಡಲ್ಲ. ಆಮೇಲೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಅದಕ್ಕೆ ಟೂರಿಸಮ್ನವ್ರು ಕೊಡಬೇಕು ಅಂತೇಳಿ ಮೇಂಟೆನೆನ್ಸ್ಗೆ ಅಷ್ಟೇ. ಬುಕ್ಕಿಂಗು ಇನ್ನೊಂದು ಎಲ್ಲ ನಮ್ಮ ಇದರಲ್ಲೇ ಇರುತ್ತೆ. ಮೇಂಟೆನೆನ್ಸು ಅವ್ರು ಕೊಟ್ಟರೆ ಚೆನ್ನಾಗಿ ಅವ್ರು ನಡೆಸ್ಕೊಂಡು ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ಆಮೇಲೆ ಅದೊಂದು ಆಗಿತ್ತು. ಶ್ರೀಶೈಲದಲ್ಲಿ ಸುಮಾರು 1997ರಿಂದ ಅವ್ರು ನಮ್ಗೇನು ಜಾಗ ಕೊಟ್ಟಿದ್ರು ಅದು ರಿನ್ಯೂವಲ್ ಆಗಿಲ್ಲ, ರಿಜಿಸ್ಟ್ರೇಷನ್ ಆಗಲೂ ಇರಲಿಲ್ಲ, ಮತ್ತು ರಿನ್ಯೂವಲ್ಲು ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ. ಲೀಸ್ ಪೀರಿಯಡ್ ಮಾಡ್ಕೋಬೇಕಾಯ್ತಲ್ಲ, ಮಾಡ್ಕೊಂಡಿಲ್ಲ. ಅದು ನಾವು ಕಟ್ಟೋಣ ಅಂತಂದರೆ ಇಲ್ಲ ನಮಗೆ ದೇವಸ್ಥಾನಕ್ಕೆ ಬೇಕು, ನಿಮ್ಮ ಲೀಸ್ ಪೀರಿಯಡ್ ಮುಗಿದು 30 ವರ್ಷದ ಮೇಲೆ ಆಗೋಯಿತು ಅಂತೇಳಿ ಅವ್ರು ನಮ್ಗೆ ಕೊಡಲಿಲ್ಲ. ಆಮೇಲೆ ನಾನು ನಮ್ಮ ಬೋಸರಾಜ್ ಅವರು, ಆಮೇಲೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ, ಕಮಿಷನರು, ಆಮೇಲೆ ನಮ್ಮ ದರ್ಶನ್ ಇದ್ದಾರೆ TTD ಮೆಂಬರು, ಅವರು ನಮ್ಮ ಆಂಧ್ರದ ಗವರ್ನರ್ ಅವರು, ನಮ್ಮ ಕೋರಮಂಗಲದವರೇ, ನಮ್ಮ ನಜೀರ್ ಸಾಹೇಬರು, ಅವ್ರನ್ನ ಹೋಗಿ ಭೇಟಿ ಮಾಡಿದ್ಮೇಲೆ ಅವರು ಸಂಬಂಧಪಟ್ಟ ಮಂತ್ರಿಗಳನ್ನೆಲ್ಲ ಕರೆಸಿ ಮತ್ತು ಆಫೀಸರ್ಸ್ನ ಕರೆಸಿ ಜಾಗ ಕೊಡಿ ಅಂತ ಅವರು ಹೇಳಿದರು. ಈಗ ಅವ್ರು ಟೆಂಪಲ್ದು ಇದ್ದಿದ್ದೇ ಭಾಳ ಕಡಿಮೆ ಜಾಗ, ಅದರಲ್ಲಿ ನಮಗೂ 5 ಎಕರೆ ಜಾಗ ಕೊಟ್ಟಿದ್ದಾರೆ, ರಿಂಗ್ ರೋಡ್ ಕೊಟ್ಟಿದ್ದಾರೆ. ಈಗ ಅದೊಂದು ಮನೆ ಹೋಗಿ ಅವ್ರ ಧನ್ಯವಾದ ಕೂಡ ಹೇಳಿಬಿಟ್ಟು ಬಂದೆ ಅದೊಂದು. ಆಮೇಲೆ ವಾರಣಾಸಿನಲ್ಲಿ
98 ವರ್ಷ ಆಯಿತು. ಮಹಾರಾಜರು ಕಟ್ಟಿಸಿದ ಬಿಲ್ಡಿಂಗ್ ಅದು. ಆಮೇಲೆ ನದಿ ಪಕ್ಕದಲ್ಲೇ ಅಟ್ಯಾಚ್ಡೆ. ಆಮೇಲೆ ಪಕ್ಕದಲ್ಲಿ ಇದಿದೆ, ಘಾಟ್, ಹರಿಶ್ಚಂದ್ರ ಘಾಟು. ಅವ್ರು ಕೆಲಸ ಮಾಡುವಾಗ ನಮ್ಮ ಕಾಂಪೌಂಡೆಲ್ಲ ಬೆಳೆಸ್ಬಿಟ್ರು. 100 ವರ್ಷದ ಹಳೆ ಕಾಂಪೌಂಡು. ಆಮೇಲೆ ಬಿಲ್ಡಿಂಗು ಡ್ಯಾಮೇಜ್ ಆಗೋಯ್ತು. ಆಮೇಲೆ ಈಗ ರಿಟೈನಿಂಗ್ ವಾಲೆಲ್ಲ ಕಟ್ತಾ ಇದ್ದೀವಿ. ಹಣ ಕೂಡ ಅವರಿಗೆ ಬಿಡುಗಡೆ ಮಾಡ್ತಿದ್ದೀವಿ. ಈ ಫ್ಲಡ್ಸ್ ಆಗುತ್ತಲ್ಲ, ಆಗಸ್ಟ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ವಿಪರೀತ ಫ್ಲಡ್ಸ್ ಬರುತ್ತೆ. ಅಷ್ಟೊತ್ತಿಗೆ ರಿಟೈನಿಂಗ್ ವಾಲ್ ತೆಗೆದು ಬಿಡ್ತಾರೆ. ಕಾಂಟ್ರಾಕ್ಟ್ ಕೆಲಸ ನಡೀತಾ ಇದೆ. ಆಮೇಲೆ ಹಳೆ ಬಿಲ್ಡಿಂಗ್ ಎಲ್ಲ ಹೊಡೆದಾಕ್ಬಿಟ್ಟು ಮುಂದಿನ ವರ್ಷಕ್ಕೆ ಅಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟು ಮಾಡ್ತೀವಿ. ಆಮೇಲೆ ತುಳಜಾಪುರಕ್ಕೂ ಕೂಡ ಸ್ವಲ್ಪ ಬಾಕಿ ಇತ್ತು, ಅದನ್ನು ಕೂಡ ಕ್ಲಿಯರ್ ಮಾಡ್ತಿದ್ದೀನಿ. ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲೆಲ್ಲ. ನಮ್ಮ ಸರ್ಕಾರದ ಹಣ ತಗೊಂಡು ಹಾಗೆ ಹಿಂದಿನ ಮಂತ್ರಿಗಳಿದ್ದಾರಲ್ಲ, ಜೊಲ್ಲೆ ಅವರು ಮತ್ತು ಬೇರೆ ಭಕ್ತಾದಿಗಳೆಲ್ಲ ಸೇರಿ ಒಳ್ಳೆ ಹಾಲೆಲ್ಲ ಕಟ್ಟಿದ್ದಾರೆ. ಅದಕ್ಕಿಂತ ಸ್ವಲ್ಪ ಬಾಕಿ ಇದೆ, ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಅದೊಂದು. ಆಮೇಲೆ ಮಂತ್ರಾಲಯದ್ದು ಸ್ವಲ್ಪ ಕಳಪೆ ಕೆಲಸ ಆಗಿತ್ತು, ಅದನ್ನು ತನಿಖೆ ಕೊಟ್ಟಿದ್ದೀವಿ. ಅದೊಂದು ಅವ್ಯವಸ್ಥೆ ಇದೆ, ಅದೊಂದು ಸೆಟ್ರೇಟ್ ಮಾಡಬೇಕು. ಸಾಮಾನ್ಯವಾಗಿ ಮುಜರಾಯಿ ಖಾತೆ ಅನ್ನುವಂಥದ್ದು ಮಂತ್ರಿಗಳಾಗುವಂಥವ್ರಿಗೆ ಬಹಳ ಬೇಡದ ಖಾತೆ ಅಥವಾ ಇಷ್ಟ ಇಲ್ಲದ ಖಾತೆಯ ರೀತಿಯಲ್ಲೂ ಕೂಡ ಇತ್ತು. ತಮಗೆ ಈ ಖಾತೆ ಎಷ್ಟರ ಮಟ್ಟಿಗೆ ಕಂಫರ್ಟ್ ಅನಿಸುತ್ತೆ? ಕಳೆದ 3 ವರ್ಷಗಳಲ್ಲಿ ತಾವು ನೋಡಿದ ಪ್ರಕಾರ ಈ ಖಾತೆಯಲ್ಲಿ ಯಾವ ಸ್ವರೂಪದಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ? ಈಗ ಒಂದು ಇದು ನಮ್ಮ ಹಿಂದೂಗಳಿಗೆ ದೇವಸ್ಥಾನಗಳೇನಿರೋ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ದೇವರ ಅನುಯಾಯಿ ಆಗಿರ್ತಾರೆ. ಹೌದು. ಭಾಳ ಹತ್ತಿರದ ಒಂದು ಸಂಬಂಧ ದೇವರಿಗೂ ದೇವಸ್ಥಾನಕ್ಕೂ ನಮಗೆ ಹಿಂದೂ ಸಮಾಜದವ್ರಿಗೆ. ಇದನ್ನು ಚಾಲೆಂಜಾಗಿ ತಗೊಂಡೆ ಆವಾಗ. ಇದನ್ನು ಚೆನ್ನಾಗಿ ಇದರಲ್ಲೂ ಚೆನ್ನಾಗಿ ಕೆಲಸ ಮಾಡಿ ತೋರಿಸೋಣ, ಜನಕ್ಕೆ ಇನ್ನೂ ಹೆಚ್ಚಿನ ಒಂದು ಈ ಇಲಾಖೆಯಿಂದ ನಾವು ಕೆಲಸ ಮಾಡ್ಬೋದು, ಕೆಲಸ ಮಾಡಿ ತೋರಿಸೋಣ ಅಂತ ಪ್ರಯತ್ನ ಮಾಡೋ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಅತಿ ಹೆಚ್ಚು ಜನ ಹೋಗುವಂಥ ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡೆ. ಅದರಲ್ಲಿ ಚಾಮುಂಡಿ ಬೆಟ್ಟ, ಒಂದು ವರ್ಷಕ್ಕೆ 50 ಲಕ್ಷ ಜನ ಹೋಗ್ತಾರೆ. ಅಲ್ಲಿ ಅನುಕೂಲಗಳು ಮಾಡಬೇಕು ಅಂತ ಅಲ್ಲಿ ಪ್ರಾಧಿಕಾರ ಮಾಡಿದ್ವಿ. ಆಮೇಲೆ ಕೇಂದ್ರ ಸರ್ಕಾರ ಕೂಡ ಪ್ರಸಾದ್ ಸ್ಕೀಮಲ್ಲಿ ಕೊಟ್ಟರು. ಅದೇನೋ ಸ್ವಲ್ಪ ಮಹಾರಾಜರ ಫ್ಯಾಮಿಲಿಯವರು ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಆಮೇಲೆ ಹುಲಿಗಮ್ಮ ದೇವಸ್ಥಾನ ಏನೇನೋ ಅನುಕೂಲ ಇಲ್ಲ. ಕೊಪ್ಪಳದಲ್ಲಿ ಒಂದು 50-60 ಲಕ್ಷ ಜನ ಹೋಗ್ತಾರೆ. ಹೌದು. ಆಮೇಲೆ ಅಲ್ಲಿ ಪ್ರಾಧಿಕಾರ ಮಾಡಿ ಈಗ ಒಂದು 2-3 ಕೆಲಸಕ್ಕೆ ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ 2 ಕೆಲಸ, ಒಂದು 50-60 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಈ 1 ವರ್ಷದಲ್ಲಿ ಮುಗಿಯುತ್ತೆ. ಅದು ವಾಟರ್ ಸಪ್ಲೈ, ಸ್ಯಾನಿಟ್ರಿ, ಆಮೇಲೆ ದೇವಸ್ಥಾನದ ಇದು ಪ್ರಾರಂಗಣ, ದೇವಸ್ಥಾನ, ಮತ್ತು ಇದು ವಸತಿ ನಿಲಯ, STPಸು, ಇದೆಲ್ಲ ಕೂಡ ಇನ್ನೊಂದು 2 ವರ್ಷದಲ್ಲಿ ಇದೆಲ್ಲ ಕೂಡ ಮಾಡ್ತೀವಿ. ಆಮೇಲೆ ಘಾಟಿ ಸುಬ್ರಹ್ಮಣ್ಯ ಕನಿಷ್ಠ ಒಂದು 25 ಲಕ್ಷ ಜನ ಹೋಗ್ತಾರೆ ವರ್ಷಕ್ಕೆ. ಅಲ್ಲೂ ಕೂಡ 32 ಕೋಟಿ ರೂಪಾಯಿಗೆ ಕೆಲಸಗಳಿಗೆ ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ ಅಲ್ಲಿ ವೈಡ್ನಿಂಗ್ ಆಗಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಅದನ್ನು ಕೂಡ ಮಾಡ್ತಾಯಿದ್ದೀವಿ. ಆಮೇಲೆ ರೇಣುಕಾ ಯಲ್ಲಮ್ಮ 1 ಕೋಟಿ ಜನ ಬರ್ತಾರೆ 5 ರಾಜ್ಯಗಳಿಂದ. ಅಲ್ಲಿ ಸುಮಾರು 215 ಕೋಟಿ ರೂಪಾಯಿ ಅಷ್ಟು ಕೆಲಸಗಳು ಸ್ಯಾಂಕ್ಷನ್ ಆಗಿದೆ. ಅದರಲ್ಲಿ ಕೇಂದ್ರ ಸರ್ಕಾರದ್ದು 100 ಕೋಟಿ ಇದೆ ಪ್ರಸಾದ್ದು. ಅದು 215 ಕೋಟಿ ಕೆಲಸಗಳಾದರೆ ಸಾಕಷ್ಟು ಇಂಪ್ರೂವ್ಮೆಂಟ್ಸು ಆಗುತ್ತೆ. ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯಗೆ ಅವ್ರದ್ದೇ ದುಡ್ಡು. ಆಮೇಲೆ ನಾನು ನೋಡಿದೆ, ಒಂದು ವರ್ಷಕ್ಕೆ 1 ಕೋಟಿ ಜನ ಬರ್ತಾರೆ. ಹೌದು. ಅಲ್ಲಿ ಫೆಸಿಲಿಟೀಸು ಸಾಕಷ್ಟು ಇರಲಿಲ್ಲ. ಅದಕ್ಕೆ ಈಗ ಸುಮಾರು 604 ಕೋಟಿಗೆ ದೇವಸ್ಥಾನದ ದುಡ್ಡು ಅನುಮೋದನೆ ಕೊಟ್ಟಿದ್ದೀವಿ. ಇನ್ನೂ 1000 ರೂಮ್ಸ್ ಬರುತ್ತೆ. ಮತ್ತು ಈಗಿರ್ತಕ್ಕಂಥ ರೂಮ್ಸ್ನ ಅಪ್ಗ್ರೇಡ್ ಮಾಡೋದು, ಆಶ್ಲೇಷ ಭವನ, ರಥಬೀದಿ, ಮತ್ತು ಡೈನಿಂಗ್ ಹಾಲ್ 5000 ಜನ ಕೂತ್ಕೊಳ್ಳುವಂಥದ್ದು, ಇದೆಲ್ಲ ಸುಮಾರು ಒಟ್ಟು 19 ಕ್ವಾರ್ಟರ್ಸು, ಎಂಪ್ಲಾಯೀಸ್ಗೆ ಕ್ವಾರ್ಟರ್ಸು, 19 ಕೆಲಸಗಳು 4 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಈಗ ಇದೆಲ್ಲ ಹೆಚ್ಚು ಜನ ಬರ್ತಕ್ಕಂಥದ್ದು. ಒಂದು 25 ಲಕ್ಷದಿಂದ 1 ಕೋಟಿ ಜನಕ್ಕೆ ಕೋಟಿವರೆಗೂ ಬರ್ತಕ್ಕಂಥ ದೇವಸ್ಥಾನಗಳು. ಇದೆಲ್ಲ ಈಗ ನಾನು ಗಿಡ ಹಾಕಿದ್ದೀನಿ. ಇದೆಲ್ಲ ಸ್ವಲ್ಪ ಇನ್ನೊಂದು 2 ವರ್ಷದಲ್ಲಿ ಮರವಾಗಿ ಚೆನ್ನಾಗಿ ಬೆಳೆಯುತ್ತೆ. ಮುಂದಕ್ಕೆ ಭಕ್ತಾದಿಗಳಿಗೆ ಈ ದೇವಸ್ಥಾನಗಳಲ್ಲೆಲ್ಲ ಒಳ್ಳೆ ಪರವಾಗಿಲ್ಲಪ್ಪ, ಕರ್ನಾಟಕ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಅವ್ರ ತಲೆಗೆ ಬರಬೇಕು, ಆ ರೀತಿ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ದೀನಿ. ಆದರೆ ಕಾಂಗ್ರೆಸ್ನವರನ್ನ ಹಿಂದೂ ವಿರೋಧಿಗಳು ಹೇಳುವಂಥ ರೀತಿಯಲ್ಲಿ ಟೀಕೆ ಪ್ರತಿ ಬಾರಿಯೂ ಕೂಡ ಬರ್ತಾ ಹೋಗುತ್ತಲ್ಲ. ಈಗ ತಾವು ಹೇಳ್ತಾರಂತೆ ಈ ರೀತಿ ಅಂತ ಅನುಕೂಲ ಮಾಡಿಕೊಡ್ತೀನಿ, ವ್ಯವಸ್ಥೆ ಮಾಡಿಸ್ತಾ ಇದ್ವಿ, ಭಕ್ತರಿಗೆ ಅನುಕೂಲ ಆಗುತ್ತೆ, ಈಗ ಬೀಜ ಬಿತ್ತಿದ್ದೀವಿ, ಗಿಡ ಹಾಕಿದ್ದೀವಿ ಅಷ್ಟೇ, ಅದು ಮರ ಆಗಿ ಬೆಳೆಯುತ್ತೆ, ಅದರ ಹಣ್ಣು ಸಿಗುತ್ತೆ ಅಂತ ಹೇಳ್ತೀನಿ. ಎಷ್ಟು ಮಟ್ಟಿಗೆ ಇದು ಕಾಂಗ್ರೆಸ್ಗೆ ಈ ಇಮೇಜ್ ಯಾವ ಕಾರಣಕ್ಕಾಗಿ ಬಂತು ಅಂತ ಅನಿಸುತ್ತೆ ಇತ್ತೀಚೆಗೆ, ಅಥವಾ ಇದನ್ನು ಹೇಗೆ ತೊಡೆದು ಹಾಕಬೇಕಿದೆ ಈಗ ನಿಮಗೆ ಅನಿಸಿದೆ? ಒಂದು ನಾವು
ಕಾಂಗ್ರೆಸ್ನವರು ಇಲ್ಲಿರ್ತಕ್ಕಂಥ ಹಿಂದೂಗಳು, ಕಾಂಗ್ರೆಸ್ಸಲ್ಲಿ ಎಲ್ಲ ಜಾತಿಯವರು ಎಲ್ಲ ಇವರು ಇದ್ದಾರೆ. ಬಿ ಜೆ ಪಿಯವರು ಅವ್ರು ಯಾರಿಗೂ ಸೀಟೇ ಕೊಡಲ್ಲ ಬಿಡಿ, ಮುಸ್ಲಿಮ್ಸ್ಗೂ ಕೊಡಲ್ಲ, ಕ್ರಿಶ್ಚಿಯನ್ಸ್ಗೂ ಕೊಡಲ್ಲ ಅವರು. ನಾವು ನಿಜವಾದ ಹಿಂದೂಗಳು. ಹಿಂದೂಗಳೇ ಬೇರೆ, ಹಿಂದುತ್ವನೇ ಬೇರೆ. ಬಿ ಜೆ ಪಿಯವ್ರದ್ದು ಹಿಂದುತ್ವ ಮತಕ್ಕೋಸ್ಕರ, ಓಟ್ಗೋಸ್ಕರ ಮಾಡ್ತಾರೆ, ರಾಜಕಾರಣ ಮಾಡ್ತಾರೆ ಅಷ್ಟೇ. ಆದರೆ ನಮ್ಮ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಹಿಂದೂಗಳು ಬಿ ಜೆ ಪಿಯವ್ರಿಗಿಂತಲೂ ಹೆಚ್ಚು ದೇವಸ್ಥಾನಗಳಿಗೆ ಆದ್ಯತೆ ಕೊಡ್ತೀವಿ ನಾವು. ಹೆಚ್ಚು ಶ್ರದ್ಧೆಯಿಂದ ನಾವು ನಮ್ಮ ಧರ್ಮದಲ್ಲಿ ಏನೇನಿದೆಯೋ ಆಚರಣೆಗಳು ಅದನ್ನೆಲ್ಲ ಕೂಡ ನಾವು ಪಾಲಿಸ್ತೀವಿ. ಅವರು ಚುನಾವಣೆಗೋಸ್ಕರ, ಓಟ್ಗೋಸ್ಕರ ಹಿಂದುತ್ವ ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಉದಾಹರಣೆಗೆ ಈಗ ನೋಡಿ, ನನ್ನ ಒಂದು ಪೀರಿಯಡಲ್ಲೇ ಈಗ ಅವರು 4 ವರ್ಷದಲ್ಲಿ 437 ಕೋಟಿ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆ. ನಮ್ಮ ಪೀರಿಯಡಲ್ಲಿ 875 ಕೋಟಿ ಕೊಟ್ಟಿದ್ದೀವಿ ದೇವಸ್ಥಾನಗಳಿಗೆ 3 ವರ್ಷದಲ್ಲಿ. 3 ವರ್ಷದಲ್ಲಿ. ಅವ್ರು 4 ವರ್ಷದಲ್ಲಿ 437 ಕೋಟಿ ಕೊಟ್ಟರು. ಅವ್ರು ಸ್ವಲ್ಪ ಮಠಗಳು ಜಾಸ್ತಿ ಕೊಟ್ಟರು, ನಾವು ದೇವಸ್ಥಾನಗಳು ಜಾಸ್ತಿ ಕೊಟ್ಟಿದ್ದೀನಿ ನಾನು. ಆಮೇಲೆ ನಮ್ಮ ಅರ್ಚಕರಿಗೆ ಇದು ಮಾನಸ ಸರೋವರ ಮತ್ತು ಕಾಶಿ ಕೈಲಾಸ ಯಾತ್ರೆಗೆ ನಾವು ಸುಮಾರು 52,000 ಜನ ಹೋಗಿದ್ದಾರೆ 3 ವರ್ಷದಲ್ಲಿ. ಓಕೆ. ನಮ್ಮ ಅರ್ಚಕರಿಗೂ ಕಾಸು ಕೊಟ್ಟು ಹೋಗಬೇಕಾಯಿತು. ನಾನು 1,200 ಜನ ಅರ್ಚಕರಿಗೆ ಉಚಿತವಾಗಿ ಅವ್ರಿಗೆ ಮಾಡಿಕೊಟ್ಬಿಟ್ಟಿದ್ದೀನಿ. ಓಕೆ. ಆಮೇಲೆ ನಾವು ಫ್ಯಾಮಿಲಿಯವರು ಒಬ್ಬರು ಕರ್ಕೊಂಡು ಹೋಗ್ಬೇಕು ಅಂದರು, ಅದನ್ನು ಕೂಡ ಮಾಡಿಕೊಟ್ಬಿಟ್ವಿ. ಅರ್ಚಕರು ಅವ್ರ ಮನೆಯವರು ಯಾರಾದರೂ ಒಬ್ಬರು. ಒಟ್ಟು 1 ವರ್ಷಕ್ಕೆ 2,400 ಜನಕ್ಕೆ ಅರ್ಚಕರಿಗೂ ಕೂಡ ಹೋಗೋ ಅವಕಾಶ ಮಾಡಿಕೊಟ್ಟಿದ್ದೀವಿ. ನೋಡಿ, 437 ಕೋಟಿಯಲ್ಲಿ 4 ವರ್ಷದಲ್ಲಿ 875 ಕೋಟಿಯಲ್ಲಿ ಯಾರು ದೇವಸ್ಥಾನಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಈ ಅಂಕಿಅಂಶ ನೀವು RT ಆ್ಯಕ್ಟ್ ತಗೋಬೋದು. ಅವರು ಚುನಾವಣೆಗೋಸ್ಕರ ಆ ರೀತಿ ಮಾಡ್ತಾರೆ ಅಷ್ಟೇ. ಈಗ ಮತ್ತೆ ವಾಪಸ್ ಸಾರಿಗೆ ಇಲಾಖೆಯ ಒಂದು ವಿಚಾರಕ್ಕೆ ಬಂದರೆ, ಶಕ್ತಿ ಯೋಜನೆ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ, ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಾಲಿಸಿಸ್ ಏನಿದೆ? ಎಷ್ಟು ಮಟ್ಟಿಗೆ ನೀವು ಇದರಲ್ಲಿ ಯಶಸ್ಸನ್ನು ಕಂಡಿದ್ದೀರಿ? ಮತ್ತು ಕಾಂಗ್ರೆಸ್ ಏನು ಉದ್ದೇಶ ಹೊಂದಿದ್ದಲ್ಲ ಶಕ್ತಿ ಯೋಜನೆ? ನಮ್ಮಲ್ಲಿ ಏನಾಗಿತ್ತು, ರಾಹುಲ್ ಗಾಂಧಿಯವರು ಮಂಗಳೂರಿಗೆ ಬಂದರು. ಹೌದು, ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಫಿಷರ್ಮೆನ್ ಮಹಿಳೆಯರದು ಒಂದು ಕಾನ್ಫರೆನ್ಸ್ ಇತ್ತು. ಅವರಲ್ಲಿ ನಮಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಮಾಡಿಕೊಡಿ ಅಂತ ಅವ್ರು ಕೇಳಿಕೊಂಡ್ರು. ಅದು ಹೇಳಿದಾಗ ಆಮೇಲೆ ರಾಹುಲ್ ಗಾಂಧಿಯವರು ನಮ್ಮ ಅಧ್ಯಕ್ಷರಿಗೆ CMಗೆ ಹೇಳಿದಾಗ ಇದೇನು ಈ ಕಾರ್ಯಕ್ರಮ ಆ್ಯಕ್ಚುಲಾಗಿ ಬಂದಿದ್ದು. ಇದುವರೆಗೂ ಕೂಡ ನಮ್ಮ ರಾಜ್ಯದಲ್ಲಿ 737 ಕೋಟಿ ಮಹಿಳೆಯರು ಓಡಾಡಿದ್ದಾರೆ. 737 ಕೋಟಿ ಮಹಿಳೆಯರು ಓಡಾಡಿದ್ದಾರೆ. 19,266 ಕೋಟಿ ಈ ಟಿಕೆಟ್ ವ್ಯಾಲ್ಯೂ. ಅದರಲ್ಲಿ ಸ್ವಲ್ಪ ಇನ್ನೂ ಸರ್ಕಾರದ ಬಾಕಿ ಇದೆ. ಆಮೇಲೆ ಒಂದು ಸರ್ವೆ ಪ್ರಕಾರ ಬೆಂಗಳೂರು ನಗರದಲ್ಲಿ 23% ಮಹಿಳೆಯರ ಉದ್ಯೋಗ ಸೃಷ್ಟಿ ಆಗಿದೆ. ಕೆಲವರು ಕಡಿಮೆ ಸಂಬಳದಲ್ಲಿರ್ತಾರೆ. ಈ ಬಸ್ಸು ಇರೋದ್ರಿಂದ, ಫ್ರೀ ಇರೋದ್ರಿಂದ ಇನ್ನೂ ಒಂದು 10 ಕಿಲೋಮೀಟ್ರ್ ದೂರ ಹೋಗಿ ಹೆಚ್ಚು ಸಂಬಳ ಸಿಗುವಂಥ ಜಾಗಕ್ಕೆ ಹೋಗಿದ್ದಾರೆ. ಆಮೇಲೆ ಈ ಸಣ್ಣ ಪುಟ್ಟ ಕೆಲಸ ಮಾಡೋರು ಇದ್ದೀರಲ್ಲ, ಅವರೆಲ್ಲ ಕೂಡ ನಡ್ಕೊಂಡು ಹೋಗೋರು. 1 ಕಿಲೋಮೀಟ್ರು, 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅವರೆಲ್ಲ ಏನಾಗುತ್ತೆ, ಫ್ರೀ ಬಸ್ ಅಂತೇಳಿ ಅವರು ಕೂಡ ಎಲ್ಲ ಪ್ರಯಾಣ ಮಾಡ್ತಾರೆ. ಈಗ ಒಂದಿನಕ್ಕೆ ಸುಮಾರು 50 ಲಕ್ಷ ಜನ ಬೆಂಗಳೂರು ನಗರದ ನಮ್ಮ ಸಾರಿಗೆ ಸಂಸ್ಥೆಯಲ್ಲೇ ಜನ ಪ್ರಯಾಣ ಮಾಡ್ತಾರೆ. ಆದರೆ ಪ್ರತಿ ಬಾರಿ ಕೂಡ ಈ ಶಕ್ತಿ ಯೋಜನೆ ಶಕ್ತಿಯಿಂದ ನಿಶಕ್ತಿ ಅಂತ ಹೇಳುವಂಥ ಮಾತುಗಳು ಬಂದಾಗ, ತಾವೊಬ್ಬ ಸಚಿವರಾಗಿ ನೀವು ಒಂದು ಕಡೆಯಲ್ಲಿ ಈ ಸಕ್ಸಸ್ ಸ್ಟೋರಿಯನ್ನು ಹೇಳ್ತೀರಿ, ಮತ್ತೊಂದು ಕಡೆಯಲ್ಲಿ ಈ ಮಾತುಗಳು ಬಂದಾಗ ನೀವು ಇದನ್ನು ಹೇಗೆ ರಾಜಕೀಯವಾಗಿ ಎದುರಿಸ್ತಾ ಇದ್ರಿ? ಎಷ್ಟರ ಮಟ್ಟಿಗೆ ಇದು ಶಕ್ತಿ ತುಂಬಿದೆ ಅನ್ನುವಂಥ ವಿಶ್ವಾಸ ನಿಮ್ಮಲ್ಲಿ ಇದೆ? ಈಗ ಶಕ್ತಿ ತುಂಬಿದೆ ಅನ್ನೋದು, ಶಕ್ತಿಗೆ ಸರ್ಕಾರ ಸ್ವಲ್ಪ ಬಾಕಿ ಕೊಡಬೇಕು ಅನ್ನೋದು ಬಿಟ್ಟರೆ, ಈಗ ಟೀಕೆ ಮಾಡೋರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ಅಷ್ಟೇ. ರಾಜಕೀಯ ಉದ್ದೇಶದಿಂದ ಟೀಕೆ ಮಾಡ್ತಾರೆ. ಆದ್ದರಿಂದ ಅವರಿಗೆ ಮಾತಾಡಿದಾಗ ನಾನು ತಕ್ಕ ಉತ್ತರನೇ ಕೊಡ್ತಾನೆ ಇರ್ತೀನಿ, ತಕ್ಕ ಉತ್ತರ ಕೊಡ್ತೀವಿ. ಆದರೆ ಇಲ್ಲಿ ಒಂದು ಶಕ್ತಿ ಯೋಜನೆಯ ವಿಚಾರದಲ್ಲಿ ಬರುವಂತಹ ಅಭಿಪ್ರಾಯಗಳ ಒಳಗಡೆ ಬರುವಂಥದ್ದು, ಹೆಣ್ಣುಮಕ್ಕಳಿಗೆ ನೀವು ಉಚಿತ ಕೊಡುವಂಥದ್ದು ಸರಿ ತಪ್ಪು ಅನ್ನೋದ್ರ ಬಗ್ಗೆ ಅನೇಕ ಸಂದರ್ಭಗಳಲ್ಲಿ ಚರ್ಚೆಗಳು ಇನ್ನೂ ಕೂಡ ಮುಂದುವರೆದಿದೆ. ಈಗಲೂ ಕೂಡ ಅದರ ಬಗ್ಗೆ ಅಲ್ಲಲ್ಲಿ ಚರ್ಚೆಗಳು ಬರ್ತವೆ. ಮತ್ತು ನೀವು ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಕೊಟ್ಟರೆ ಸಾಕಿತ್ತು ಅನ್ನುವಂಥ ಅಭಿಪ್ರಾಯಗಳು ಬರ್ತವೆ. ಇಂಥ ವಿಷಯಗಳಲ್ಲಿ ಈಗ ಮಹಿಳೆಯರಿಗೆ ನಾವು ಕೊಟ್ವಿ. ಆ ಸಂದರ್ಭದಲ್ಲಿ ತಮಿಳ್ನಾಡಲ್ಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಅವರು ಕೊಟ್ಟಿದ್ದರು, ಲಿಮಿಟ್ ಇತ್ತು. ಹೌದೌದು. ಆಮೇಲೆ ಪಂಜಾಬಲ್ಲಿ ಫ್ರೀ ಮಾಡಿದರು, ಮಹಾರಾಷ್ಟ್ರದಲ್ಲಿ ಅರ್ಧ ರೇಟ್ ಮಾಡಿದರು.
ಈಗೇನಾಗಿದೆ, ಉಚಿತ ಬೇಡ ಅಂತ ಹೇಳ್ತಿದ್ರಲ್ಲ, ಆ ರಾಜಕೀಯ ಪಕ್ಷ BJP ರಾಜಕೀಯ ಪಕ್ಷ ವೆಸ್ಟ್ ಬೆಂಗಾಲು ಎಲ್ಲ ಕಡೆ ಅವರು ಕೂಡ ಕೊಟ್ಬಿಟ್ರು. ಕೇರಳದಲ್ಲಿರ್ಬೋದು, ಆಂಧ್ರ ಇರ್ಬೋದು, ತಮಿಳ್ನಾಡು ಇರ್ಬೋದು, ಅಥವಾ BJP ರಾಜ್ಯಗಳಿಂದ ತಗೊಳ್ಳಿ ನೀವು, ಅವರು ಕೊಡ್ತಾ ಇದ್ದಾರಲ್ಲ ಮಹಿಳೆಯರಿಗೆ ಉಚಿತ, ಅವರು ಮಾಡಿಬಿಟ್ರು. ಮೊನ್ನೆ ವೆಸ್ಟ್ ಬೆಂಗಾಲ್ ಮಾಡಿದ್ರೋ ಇಲ್ವೋ, ಅದೇ ರೀತಿ BJP ರಾಜ್ಯಗಳಲ್ಲಿ ಬಹುತೇಕ ಎಲ್ಲ ಮಾಡಾಕ್ಬಿಟ್ರು. ಕರ್ನಾಟಕದ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಜನರನ್ನು ನೀವು ಒಂದು ಮಾತನ್ನು ಹೇಳಿದಿರಿ, ಆರಂಭದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರಿ ನೀವು, ಈ ಸರ್ಕಾರ ಬಂದ ನಂತರ ಶಕ್ತಿ ಯೋಜನೆ ಲಾಂಚ್ ಆಗಿ ವಿದಿನ್ 6 ಮಂತ್ ಒಳಗಡೆ ನೀವು ಹೇಳ್ತೀರಿ ಇದು 5 ವರ್ಷದ ಯೋಜನೆ ಅಲ್ಲ, ಇದು 10 ವರ್ಷದ ಯೋಜನೆ, ನಾವೇ ಮತ್ತೆ ಇದನ್ನು ಮುಂದುವರಿಸ್ತಿದ್ರು. ಈ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ನಿಮಗೆ ಆ ವಿಶ್ವಾಸವನ್ನು ಮೂಡಿಸಿದೆ, ನಿಮ್ಗೆ ಇನ್ನೊಮ್ಮೆ ಅಧಿಕಾರವನ್ನು ಕೊಡುತ್ತೆ ಅಂತ ಹೇಳಿ? ಈಗ ಗ್ಯಾರಂಟಿಗಳು ಜನಕ್ಕೆ ತಲುಪಿದೆ. ಒಂದು ಬೆಲೆ ಏರಿಕೆ ನಮ್ಮ ದೇಶದಲ್ಲಿ, ಹಿಂದೆ ಸಬ್ಸಿಡಿಗಳು ಕೊಡೋರು, ಡೀಸೆಲ್ಗೆ, ಪೆಟ್ರೋಲ್ಗೆ, ಗ್ಯಾಸ್ಗೆ, ರೈತರ ಗೊಬ್ಬರ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಟ್ಟು ಕೈಗೆಟಕೋ ದರದಲ್ಲಿ ಇದನ್ನೆಲ್ಲ ಕೂಡ ಕೊಡ್ತಾಯಿದ್ರು. ಪೆಟ್ರೋಲು, ಡೀಸೆಲ್ಲು, ಗ್ಯಾಸು, ಇವನ್ ರೈತರ ಗೊಬ್ಬರ ಅಂತ ಹೇಳಿದ್ನಲ್ಲ. ಆಮೇಲೆ BJP ಸರ್ಕಾರ ಬಂದಮೇಲೆ ಸಬ್ಸಿಡಿಗಳೆಲ್ಲ ತೆಗೆದರು. ಜನಕ್ಕೇನಾಯಿತು, ಆದಾಯ ಅಷ್ಟೇ ಇತ್ತು, ಖರ್ಚು ಜಾಸ್ತಿ ಬಂತು. ಆ ಸಂದರ್ಭದಲ್ಲಿ ಜನರ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ನಾವು ಈ ಉಚಿತ ಬಸ್ಸು, ಇದು ವಿದ್ಯುತ್ತು, ಮತ್ತು ಗೃಹಲಕ್ಷ್ಮಿ, ಮತ್ತು ಇನ್ನೂ 5 kg ಅಕ್ಕಿ ಹೆಚ್ಚಾಗಿ ಕೊಡ್ತಾ ಇರ್ತಕ್ಕಂಥದ್ದು ಬ್ಯಾಲೆನ್ಸ್ ಮಾಡೋದಕ್ಕೆ ಕೊಟ್ಟಿದ್ದು ನಾವು. ಕೇಂದ್ರ ಸರ್ಕಾರ ಸಬ್ಸಿಡಿಗಳು ಕೊಟ್ಟು ದರ ಕಡಿಮೆ ಮಾಡಿದರೆ ನಾವು ಕೂಡ ಅವಶ್ಯಕತೆಯೇ ಇರಲಿಲ್ಲ. ಜನ ಜೀವನ ಮಾಡಬೇಕಲ್ಲ, ಅನುಕೂಲಸ್ಥರು ಎಷ್ಟು ಜನ ಇದ್ದಾರೆ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. BPL ಕಾರ್ಡ್ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ, ಅವ್ರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದೀವಿ ಅಷ್ಟೇ. ಇದು ಜನ ಸ್ವೀಕಾರ ಮಾಡಿದ್ದಾರೆ. ಆದರೆ ವಿಪಕ್ಷಗಳು ಟೀಕೆ ಮಾಡಬೇಕಲ್ಲ, ಟೀಕೆ ಮಾಡ್ತಾರೆ. ನಮ್ಮನ್ನು ಟೀಕೆ ಮಾಡ್ತಾ ಇದ್ದವರು, ನಮ್ಮ ಟೀಕೆ ಮಾಡ್ತಾ ಇದ್ದಂಥ ಪಕ್ಷ ಅವರೇ ಅವರ ರಾಜ್ಯಗಳು, ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ಆಯ್ತಲ್ಲ, ಅವರೇ ಘೋಷಣೆ ಮಾಡಿಬಿಟ್ಟು. ಇದು ಮತ್ತೆ ನಿಮಗೆ ಅಧಿಕಾರ ತಂದು ಕೊಡುತ್ತಾ? ಖಂಡಿತ ಬರುತ್ತೆ. ಈಗ ನೋಡಿ, 5 ಬೈ ಎಲೆಕ್ಷನ್ಸ್ ಆಯಿತು ರಾಜ್ಯದಲ್ಲಿ, ಅಸೆಂಬ್ಲಿ ಎಲೆಕ್ಷನ್ಗೆ 5 ಕೂಡ ಗೆದ್ವಿ ನಾವು. ಆಮೇಲೆ ವಿಧಾನ ಪರಿಷತ್ತಲ್ಲಿ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಮೊದಲು ಖಾತೆನೇ ತೆಗಿಯೋಕ್ಕಾಗ್ತಿರಲ್ಲ. ಈಗ ನಮ್ಮದು ಕೂಡ ಸರಿಸಮನವಾಗಿ ನಾವು ಕೂಡ ಗೆಲ್ತಾ ಇದ್ದೀವಿ. ಎಷ್ಟು ಮಟ್ಟಿಗೆ GBAದಲ್ಲಿ ಎಲೆಕ್ಷನ್ ನಡೆಯುತ್ತೆ? GBA ಎಲೆಕ್ಷನ್ಸು ಏನೋ ಎಲೆಕ್ಷನ್ ಸ್ವಲ್ಪ ಮುಂದಕ್ಕೆ ಹಾಕಬೇಕು ಅಂತೇಳಿ ಕೋರ್ಟಿಗೆ ಹಾಕ್ಕೊಂಡಿದ್ದಾರೆ. ನನ್ನ ಏನೋ ಕೇಂದ್ರ ಇದು ಕೋರ್ಟ್ ಅನುಮತಿ ಕೊಟ್ಟರೆ ಸೆಪ್ಟೆಂಬರ್ಗೆ ಹೋಗ್ಬೋದು, ಇಲ್ಲಾಂದರೆ ಜೂನಲ್ಲಿ ಆಗಲೇಬೇಕಾಗುತ್ತೆ. ಕೋರ್ಟ್ ಡೈರೆಕ್ಷನ್ಸ್ ಕೊಡದೇ ಇದ್ದರೆ ಜೂನಲ್ಲಿ ಮಾಡಬೇಕಾಗತ್ತೆ. ನನ್ನ ಅಭಿಪ್ರಾಯದಲ್ಲಿ ಕಾಲಕ್ಕೆ ಚುನಾವಣೆಗಳಾಗಬೇಕು. ಅದು ಗ್ರಾಮ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, GBA ಇರ್ಬೋದು, ಪಾಲಿಕೆಗಳಿರ್ಬೋದು, ಕಾಲಕ್ಕೆ ಅಲ್ಲಿ ಚುನಾವಣೆಗಳಾಗಬೇಕು. ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು. ಈ ಮುಂದೂಡುವ ಪರಿಪಾಠ ನಮ್ಮ BJPಯವರೇ ಪ್ರಾರಂಭ ಮಾಡಿದ್ರು, ಅದನ್ನು ನಾವು ಕೂಡ ಮಾಡ್ತಾಯಿದ್ವಿ. GBA ಎಲೆಕ್ಷನ್ ನಡೆದರೆ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ಗೆಲ್ಲುವ ಕಂಫರ್ಟಬಲ್ ಪೊಸಿಷನಲ್ಲಿ ಇದೆ ಅಂತ ಹೇಳುವಂಥ ವಿಶ್ವಾಸ ನಿಮಗೆ? ಜನ ಯೋಚನೆ ಮಾಡಬೇಕು. ಬೆಂಗಳೂರಿಗೆ ಕಾಂಗ್ರೆಸ್ನ ಕೊಡುಗೆ ಏನು? ಬೆಂಗಳೂರಿಗೆ 1947ರಿಂದ ನಮ್ಮ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಏನೇನು ಕುಡಿಯೋ ನೀರು, ಈಗ 4 ಹಂತ ಆಗಿ ಅದರಲ್ಲಿ ಸ್ಟೇಜಸ್ ಬೇರೆ ಬಂದ್ಬಿಡ್ತು. ಆಮೇಲೆ ಬೆಂಗಳೂರು ಸುತ್ತಲೂ ಇರ್ತಕ್ಕಂಥ 7 CMC, TMCಗೆ ನಾವು ಕೊಟ್ಟಿರ್ತಕ್ಕಂಥ ಕುಡಿಯೋ ನೀರಿರ್ಬೋದು, ಸ್ಯಾನಿಟರಿ ಡೆವಲಪ್ಮೆಂಟ್ಸು, 100 ಹಳ್ಳಿಗಳನ್ನ ಸೇರಿಸೋದ್ರು. ಅಲ್ಲಿ ಆದ್ಯತೆ ಮೇರೆಗೆ ನಾವು ಅಲ್ಲಿ ಎಲ್ಲ ಕುಡಿಯೋ ನೀರು, ಸ್ಯಾನಿಟರಿಯಿಂದ ಹಿಡಿದು ರಸ್ತೆಗಳು ಎಲ್ಲ ಮಾಡಿದ್ವಿ. ಆಮೇಲೆ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಇರ್ಬೋದು, ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, STPಗಳಿರ್ಬೋದು, ಮೆಟ್ರೋ ರೈಲ್ ಇರ್ಬೋದು, ಅಥವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ಬೋದು. ಆಮೇಲೆ ನಮ್ಮ ಬ್ಯಾಂಗ್ಳೂರು ಸಿಲಿಕಾನ್ ಸಿಟಿ ಅಂತ ಬರೋದಕ್ಕೆ ಕಾರಣ ಆಗ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ದರು, ಅವರೇ ತಂದಿದ್ದು. ಇವತ್ತು ಲಕ್ಷಗಟ್ಟಲೆ ಜನಕ್ಕೆ ಉದ್ಯೋಗ ಸಿಗಬೇಕಾದ್ರೆ ಅದೇ ಕಾರಣ. ಬೆಂಗಳೂರಿಗೆ ನಾವು ಏನು ಇವತ್ತು ಆಗಿದೆ ಕೆಲಸಗಳು, ಅದರಲ್ಲಿ 75-80 ಭಾಗ ನಾವು ಕಾಂಗ್ರೆಸ್ನ ಸರ್ಕಾರಗಳಿದ್ದಂಥ ಮಾಡಿದಂಥ ಸಂದರ್ಭದಲ್ಲಿ ಜನ ಯೋಚನೆ ಮಾಡಿ ಓಟ್ ಹಾಕಿದ್ರೆ ಎಲ್ಲ ಪಾಲಿಕೆಗಳು ನಮಗೆ ಮೆಜಾರಿಟಿ ಬರಬೇಕು. ಯೋಚನೆ ಮಾಡಬೇಕಷ್ಟೇ ಜನ. ಕಾಂಗ್ರೆಸ್ ಬಂದರೆ ಏನು ಅಭಿವೃದ್ಧಿ ಆಗುತ್ತೆ. ಆಮೇಲೆ BJPಯವರು ಹಿಂದೆ ಆಡಳಿತದಲ್ಲಿದ್ದರು, BBMPಲಿ 14,000 ಕೋಟಿ 14 ಬಿಲ್ಡಿಗಳನ್ನ ಅಡ ಇಟ್ಬಿಟ್ಟು ಹೋಗ್ಬಿಟ್ರು. ಹಿಂದಿನ ಸರ್ಕಾರದಲ್ಲಿ 6,000 ಕೋಟಿ ಸಾಲ ಇಟ್ಟೋಗಿದ್ರು. ಈಗಲೂ ಅಷ್ಟೇ BJP ಸರ್ಕಾರ 80,000 ಕೋಟಿ ಬಿಲ್ ಬಾಕಿ ಇಟ್ಟೋದ್ರು.
ಇಡೀ ರಾಜ್ಯದಲ್ಲಿ. ಬೆಂಗಳೂರಿಗೂ ಅಷ್ಟೇ, ಬಿ ಡಿ ಎನಲ್ಲೂ ಕೂಡ ಸಾಲ ಇಟ್ಟೋದ್ರು ಬಿಲ್లుಗಳು, ಇಲ್ಲಿ BBMPನಲ್ಲಿ ಬಿಲ್లుಗಳು ಬಾಕಿ ಇಟ್ಟೋದ್ರು. ಎಲ್ಲೆಲ್ಲಿ ಹಣ ಖರ್ಚಾಗುತ್ತೆ ಅಲ್ಲೆಲ್ಲ ಕೂಡ ಸಾಲವನ್ನು ಇಟ್ಟೋಗಿದ್ದೇ BJP ಪಕ್ಷ. ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಈ ಕಾರಣ ಕೂಡ BJP ಸರ್ಕಾರ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬೊಮ್ಮಾಯಿಯವರು ಬಡ್ಜೆಟ್ ಬಿಟ್ಟು 2,71,00,000 ಅಷ್ಟು ಎಸ್ಟಿಮೇಟ್ಸ್ನ ಅಪ್ರೂವ್ ಮಾಡಿದ್ರು, ಬಡ್ಜೆಟ್ ಇಲ್ಲದೇ ಇಡೀ ರಾಜ್ಯದಲ್ಲಿ. ಈ ಆರ್ಥಿಕ ದುಸ್ಥಿತಿಗೆ ಅವರು ಕೂಡ ಕಾರಣ. ಕಡೆಯದಾಗಿ ಮತ್ತೆ ಸಾರಿಗೆ ನೌಕರರ ವಿಚಾರಕ್ಕೆ ಬರೆದಿದ್ರೆ ಎಸ್ಮಾ ಜಾರಿ ಮಾಡ್ತೀರಾ? ಅದು ಯಾವಾಗಲೂ ಇರುತ್ತೆ ಎಸ್ಮಾ ಅದು ಇದು ಜಾರಿ ಮಾಡಬೇಕಂತೇನೇ ಇಲ್ಲ, ಯಾವಾಗಲೂ ಇರುತ್ತೆ, ಎಕ್ಸಿಸ್ಟೆನ್ಸಲ್ಲಿರುತ್ತೆ. ಜಾರಿ ಮಾಡಬೇಕಂತೇನೇ ಇಲ್ಲ, ಎಕ್ಸಿಸ್ಟೆನ್ಸಲ್ಲಿರುತ್ತೆ. 6 ತಿಂಗಳಿಗೊಂದ್ಸಲಿ ರಿನ್ಯೂವಲ್ ಆಗ್ತಾ ಇರುತ್ತೆ. ಹಿಂದಿನ ಸರ್ಕಾರದಲ್ಲೂ ಅಷ್ಟೇ 6 ತಿಂಗಳಿಗೊಂದ್ಸಲಿ ರಿನ್ಯೂವಲ್ ಮಾಡ್ತಾನೆ ಇದ್ರು. ಈಗಲೂ ಇದೆ, ಅದು ಜಾರಿಯಲ್ಲಿ ಇದ್ದೇ ಇರುತ್ತೆ ಅದು. ಹಾಗಾದರೆ ಪ್ರಯಾಣಿಕರು ನೆಮ್ಮದಿಯಾಗಿರ್ಬೋದು. ಈಗ ಸರ್ಕಾರದ ಜವಾಬ್ದಾರಿ ಪ್ರಯಾಣಿಕರಿಗೆ ಹೋಗಿ ಬರೋದಕ್ಕೆ ಸೌಕರ್ಯ ಕೊಡೋದಕ್ಕೆ, ಅದಕ್ಕಲ್ಲಿ ನಾವು ಯೋಚನೆ ಮಾಡಬೇಕು. ನೌಕರರ ಜೊತೆ ಮತ್ತೆದ್ದು ಮಾತುಕತೆ ನಡೆಯುತ್ತೆ, ಬೇಕಾದಷ್ಟಲ್ಲಿ ಮಾತಾಡಿದ್ದೀವಿ. ಇನ್ನು ಮತ್ತೆ ನಾನು ಅವ್ರಿಗೆ ಹೇಳಿದ್ದೀನಿ, ಬೇಕಾದಷ್ಟಲ್ಲಿ ನೀವೊಂದು ಹೆಜ್ಜೆ ಬನ್ನಿ, ನಾವೊಂದು ಹೆಜ್ಜೆ ಬನ್ನಿ ಅಂತಲೇ ಈ ತೀರ್ಮಾನ ತೊಗೊಂಡಿದ್ದು. ಅದ್ರ ಮೇಲೆ ಅವ್ರು ಮಾಡ್ತೀವಿ ಅಂದರೆ ನಾನೇನು ಮಾಡೋಕ್ಕಾಗತ್ತೆ? ಬಟ್ ಅದಕ್ಕೆ ಮೇಲೆ ನನಗಿಂತಲೂ ಮೇಲೆ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರ ಹತ್ರ ಬೇಕಾದ್ರೆ ಕೂತು ಚರ್ಚೆ ಮಾಡಲಿ. ಅವ್ರು ಮತ್ತೆ ಕರ್ಕೊಂಡು ಮಾತುಕತೆ ಕರೆದಿದ್ದೀರಾ? ಮತ್ತೆ ಕರೀಲಿಲ್ಲ? ನಮ್ಮ MD ಕರೆದಿದ್ರು. ಈಗ ನಾನೇನು ಹೇಳಿದ್ದೆ ಅವರಿಗೆಲ್ಲ, ನೀವೊಂದು ಹೆಜ್ಜೆ ಮುಂದೆ ಬನ್ರಪ್ಪ, ನಾನು ಒಂದು ಹೆಜ್ಜೆ ಮುಂದೆ ಬರ್ತೀನಿ ಅಂತೇಳಿ ಈಗೇನು ನಾವು ಡಿಕ್ಲೇರ್ ಮಾಡಿದ್ದೀವೋ ಅದನ್ನು ಮಾಡಿದ್ದೀನಿ. ಅದಕ್ಕೂ ಮೇಲೆ ನಾವು ಮಾಡ್ತೀವಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅವರು ಒಂದು ಹೆಜ್ಜೆ ಮುಂದೆ ಬರೋಕ್ಕೆ ರೆಡಿ ಇಲ್ವಾ? ಈಗ ಕೆಲವು ಹೇಳೋಕ್ಕಾಗಲ್ಲ. ಆದರೆ ನೌಕರಿಗೆ, ಓವರಾಲ್ ನೌಕರರಿಗೆ ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ಸಂದೇಶ ನಿಮ್ಮ ಇಲಾಖೆಯ ನೌಕರರಿಗೆ, ಅಲ್ಲಿರುವ ನಮ್ಮ ಇಲಾಖೆ, ನಾನು ಬಂದಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲ ಇತ್ತು, ಬಿಟ್ಟೋಗಿದ್ರು. ಆಮೇಲೆ ಈ 38 ತಿಂಗಳು ಬಾಕಿ ಕೂಡ ಬಿಟ್ಟೋಗಿತ್ತು. ಬಸ್ಸಸ್ಸು ತೊಗೊಂಡಿರಲಿಲ್ಲ. ಈಗ ನಾವು 7,800 ಬಸ್ ತೊಗೊಂಡಿದ್ದೀವಿ. ಹಿಂದೆ ಎಲ್ಲ ಸ್ಯಾಲ್ರೀಸು ಒಂದು ತಿಂಗಳ ಸ್ಯಾಲ್ರಿ 2 ಸಲ ಕೊಡ್ತಾಯಿದ್ರು. ರಿಕ್ರೂಟ್ಮೆಂಟ್ ಮಾಡಿರಲಿಲ್ಲ, 10,000 ಜನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಸಾಧ್ಯವಾದಷ್ಟು ಅವ್ರಿಗೆ ನಾನು ಹೇಳಿದೆಲ್ಲ, ಆಕ್ಸಿಡೆಂಟ್ ರಿಲೀಫು, ಡೆತ್ ರಿಲೀಫು, ಮಕ್ಕಳ ಸ್ಕಾಲರ್ಶಿಪ್ಪು, ಮತ್ತು ಸಂಸ್ಥೆ ಉಳಿಬೇಕಲ್ಲ, ಸಂಸ್ಥೆ ಉಳಿಬೇಕಾದ್ರೆ ಇದೆಲ್ಲ ಕೂಡ ಮಾಡಬೇಕು. ಸಂಸ್ಥೆ ಉಳಿದ್ರೆ ಅವರು ಚೆನ್ನಾಗಿರ್ತಾರೆ. ಸಂಸ್ಥೆ ನಾವು ಬಲ ಮಾಡಬೇಕು ನಾವು. ಅದಕ್ಕಲ್ಲಿ ಈಗ 26 ತಿಂಗಳು ಕೊಟ್ಟಿದ್ದೀವಿ. ಮತ್ತು ಅದರ ಮೇಲೆ 12% ವೇತನ ಪರಿಷ್ಕರಣೆ ಮಾಡಿದ್ದೀವಿ. ಇಷ್ಟು ನನ್ನ ಕೈಯಲ್ಲಾಗೋದು ನಾನು ಮಾಡಿದ್ದೀನಿ. ಇದಕ್ಕಿಂತಲೂ ಹೆಚ್ಚು ಬೇಕಾಗಿದ್ದರೆ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳಿ ಅಷ್ಟೆ. ಆದರೆ ಮುಖ್ಯಮಂತ್ರಿ ಹತ್ರ ನೀವೇ ಕರ್ಕೊಂಡು ಹೋಗ್ಬೇಕಲ್ಲ, ಮಿನಿಸ್ಟರ್ ಆಗಿರೋರ ಮೇಲೆ ಅವ್ರಿಗೆ ನಿರೀಕ್ಷೆ ಇರುತ್ತೆ. ಪಾಪ ಅವರು ಹೆಂಗೆ ಬರೋದಕ್ಕೆ ಸಾಧ್ಯ? ಮುಖ್ಯಮಂತ್ರಿ ಜೊತೆನೂ ಬೇಕಾದಷ್ಟಲ್ಲಿ ಚರ್ಚೆ ಆಯಿತು, ನನ್ನ ಜೊತೆನೂ ಚರ್ಚೆ ಆಗಿದೆ. ನನಗೇನು ಅವ್ರ ಬಗ್ಗೆ ಏನು ಕೋಪ ಏನೂ ಇಲ್ಲ. ಅವರು ಡಿಮ್ಯಾಂಡ್ ಅವ್ರು ಕೇಳ್ತಾರೆ, ಕೇಳೋದನ್ನ ತಪ್ಪು ಅಂತ ನಾವು ಹೇಳೋಕ್ಕಾಗತ್ತಾ? ಆದರೆ ನಮ್ಮ ಸ್ಟ್ಯಾಂಡು ಹೇಳಿದ್ದೀವಿ. ಅದ್ರ ಕಡೆದಾಗಿ ಅವ್ರಿಗೆ ಏನು ವಿನಂತಿ ಮಾಡ್ತೀರಿ? ಈ ಮುಷ್ಕರದ ವಿಚಾರದಲ್ಲಿ ಏನು ವಿನಂತಿಯನ್ನು ಮಾಡ್ತೀರಿ ಅವ್ರಿಗೆ? ಮುಷ್ಕರದ ಬೇಡ ಅಂತ ಹೇಳ್ತೀನಿ ಅಲ್ವಾ. ಥ್ಯಾಂಕ್ ಯು ರಾಮಲಿಂಗಾರೆಡ್ಡಿ ಅವರು. ಇಷ್ಟೊತ್ತು ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ, ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ, ಇಲಾಖೆಗಳ ಬಗ್ಗೆ ವಿವರಿಸಿದ್ದಕ್ಕಾಗಿ. ಇದು ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥ ಮಾತು. ಪ್ರಯಾಣಿಕರಿಗೆ ಯಾವುದೇ ರೀತಿಯಂಥ ತೊಂದರೆ ಆಗದ ರೀತಿಯಲ್ಲಿ ಎಚ್ಚರಿಕೆಯನ್ನು ಸರ್ಕಾರ ವಹಿಸಿಕೊಳ್ಳುತ್ತೆ, ಆ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಿದ್ರು. ಆದರೆ ನೌಕರರು ಕೂಡ ಅವರು ವಿನಂತಿ ಮಾಡ್ತಿರುವಂಥದ್ದು ಮುಷ್ಕರವನ್ನು ಕೈ ಬಿಡಿ ಅಂತೇಳಿ. ನೌಕರರು ತಮ್ಮದೇ ಆದಂತಹ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿಯಾಗಿ ಇದೆಲ್ಲ ಪರಿಹಾರ ಆಗುತ್ತೆ ಅನ್ನೋದನ್ನು ನೋಡಬೇಕು. ನಮಸ್ಕಾರ.